ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1218ನೇ ತರಗತಿ ಆಗುತ್ತೆ ಮತ್ತು ಆಗಸ್ಟ್ 2026ರ ಮೊದಲನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸ್ವಲ್ಪ ಡಿಲೇ ಆಯಿತು ಆಗಸ್ಟ್ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋದಕ್ಕೆ, ಬಟ್ ಒಂದ್ಸಲ ಸ್ಟಾರ್ಟ್ ಮಾಡಿದರೆ ಹಲವಾರು ಪಾಠಗಳು ಬರ್ತಾ ಹೋಗ್ತವೆ. ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಯೂಸ್ ಆಗೋ ರೀತಿಯಲ್ಲಿ ಒಂದಷ್ಟು ಕರೆಂಟ್ ಅಫೇರ್ಸ್ಗಳಂತೂ ಮಾಡಿ ಕೊಡ್ತೀವಿ. ಯಾಕೆ ಡಿಲೇ ಆಯಿತು ಅಂದರೆ ಗೊತ್ತೇ ಇದೆ ನಿಮಗೆ. ಸೊ PC ಎಕ್ಸಾಮ್ 2 ನಡೆದಿದ್ವು. 2ರ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಜಿಯೋಗ್ರಫಿ ಪ್ರಶ್ನೆಗಳು ಮತ್ತು ಒಂದಷ್ಟು ಬೇರೆ ಬೇರೆ ಸ್ಪೆಷಲ್ ವೀಡಿಯೋಸು ಅಲ್ವಾ, ಇವೆಲ್ಲ ಮಾಡುವ ಒಂದು ನಿಟ್ಟಿನಲ್ಲಿ ಒಂದಷ್ಟು ಡಿಲೇ ಆಗಿರುತ್ತೆ. ಬಟ್ ನಿಮ್ಮ ಪರೀಕ್ಷೆಗಳಾಗುವಷ್ಟೊತ್ತಿಗೆ ಎಲ್ಲವನ್ನು ಕವರ್ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಒಂದು. ಮತ್ತು ಎಕನಾಮಿಕ್ ಸರ್ವೆ ಕೇಳ್ತಾ ಇದ್ರೆ, ಎಕನಾಮಿಕ್ ಸರ್ವೆ ವೀಡಿಯೋಸ್ ಈಗ ಆಲ್ರೆಡಿ 10 ಚಾಪ್ಟರ್ ಮುಗಿದಿದ್ದಾವೆ. 11, 12, 13 ಈ 3 ಚಾಪ್ಟರ್ ಬ್ಯಾಲೆನ್ಸ್ ಇದೆ. ಅದನ್ನು ಕೂಡ ಆದಷ್ಟು ಶೀಘ್ರದಲ್ಲೇ ಮಾಡಿಕೊಡ್ತೀನಿ. ಡೆಫಿನೆಟ್ಲಿ ನನಗೆ ನೆನಪಿದೆ, ನೋಡ್ಬೋದು ನೀವು. ಪ್ರತಿದಿನ ಒಂದಲ್ಲ 2 ವೀಡಿಯೋ ಮಾಡ್ತಾಯಿದ್ದೀವಿ, ಪ್ರತಿದಿನ ಒಂದು ವೀಡಿಯೋ ಇರುತ್ತೆ. ಹಾಗಾಗಿ ದಿನಾಲು ವೀಡಿಯೋ ಮಾಡಬೇಕಾದ್ರೆ ಸುಮ್ಮನೆ ಬಂದು ಮಾತಾಡೋದಲ್ಲ, ಅದಕ್ಕೆ ತಕ್ಕಂಥ ಪ್ರಿಪ್ರೇಷನ್ ಬೇಕು. ನಿಮಗೆ PDF ಕೊಟ್ಟಾಗ ಯೂಸ್ ಆಗೋ ರೀತಿಯಲ್ಲಿ ಕಂಟೆಂಟ್ ಮಾಡಬೇಕು ಅಲ್ವಾ. ಸೊ ಹಾಗಾಗಿ ಒಂದಷ್ಟು ಟೈಮ್ ಹಿಡಿಯುತ್ತೆ. ಡೆಫಿನೆಟ್ಲಿ ನಿಮ್ಮ ಮುಂದಿನ ಪರೀಕ್ಷೆಗಳ ಒಳಗಡೆ ಎಕನಾಮಿಕ್ ಸರ್ವೆ ಕೂಡ ಮುಗಿಸ್ಕೊಡ್ತೀವಿ. ಅಷ್ಟೊಳಗಡೆ ಬೇರೆ ಬೇರೆ ವೀಡಿಯೋಸ್ ಇದ್ದಾವೆ. ಜಿಯೋಗ್ರಫಿ ಮೇಲೆ, ಕರ್ನಾಟಕ ಜಿಯೋಗ್ರಫಿ ಮೇಲೆ ಸಪ್ರೇಟ್ ಒಂದು ಕೋರ್ಸೇ ಇದೆ ನೋಡಿ. ಅದನ್ನು ನೋಡಿ ಫಸ್ಟ್ ಕವರ್ ಮಾಡ್ಕೊಳ್ಳಿ ನೀವು. ಎಷ್ಟೆಲ್ಲ ಪ್ರಶ್ನೆಗಳು ಬರ್ತಾ ಇದ್ದೇವೆ, ಇರೋ ಒಂದು 7-8 ಚಾಪ್ಟ್ರಲ್ಲೇ ಎಲ್ಲ ಕವರ್ ಆಗ್ತಾ ಇದೆ ಕರ್ನಾಟಕ ಜಿಯೋಗ್ರಫಿ. ನಮ್ಮ ಗ್ರೂಪ್ C ಎಕ್ಸ್ಟ್ರಾ ಸಿಲೆಬಸ್ ಮೇಲೆ ಎಷ್ಟೆಲ್ಲ ವಿಡಿಯೋ ಮಾಡಿದ್ದೀವಿ. ಸಹಕಾರ ಸಂಘಗಳ ಮೇಲೆ, ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ, ಅಥವಾ ಕರ್ನಾಟಕದ ಆಡಳಿತದಲ್ಲಿ ಏನು ಟೆಕ್ನಾಲಜಿಯ ಪಾತ್ರ ಏನಿದೆ, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು, ಪಂಚಾಯತ್ ರಾಜು ಅಲ್ವಾ, ಹೀಗೆ ಹಲವಾರು ಗ್ರೂಪ್ C ಎಕ್ಸ್ಟ್ರಾ ಸಿಲೆಬಸ್ ಮೇಲೆ ಮಾಡಿದ್ದೀವಿ. ಸೊ ಹೋಗಿ ನೋಡಿ ಅವೆಲ್ಲ ಫಸ್ಟು. ಯಾವಾಗ ನಾವು ವಿಡಿಯೋ ನಿಮಗೆ ಈಗ ಸಪೋಸ್ PC ಎಕ್ಸಾಮು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದು ಬೇಕಿಲ್ಲ ಅನ್ನೋರು ಅಂಥ ವಿಡಿಯೋ ಹೋಗಿ ನೋಡಿ. ಸೊ ಇಷ್ಟು ಹೇಳ್ತಾ ಬನ್ನಿ ಹಾಗಾದರೆ ಆಗಸ್ಟ್ 2026ರ ಮೊದಲನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಸೊ ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಇಲ್ಲಿ ಒಂದಷ್ಟು ಕಿರುಪರಿಚಯವನ್ನು ಕೂಡ ಕೊಟ್ಟಿದ್ದೀನಿ, ನೋಡ್ಬೋದು. ಸೊ ಬಹಳಷ್ಟು ಜನ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರ್ತಾ ಇದ್ದಾರೆ. ಒಂದು ಕಡೆ PC ಎಕ್ಸಾಮ್ ಈಗ ಆಲ್ರೆಡಿ HK non-HK ಸಿವಿಲ್ PC ಆಯಿತು. KSRP, KSISF, IRB ಎಕ್ಸಾಮ್ಗಳು ಇನ್ನೂ ಪೆಂಡಿಂಗ್ ಇದ್ದಾವೆ. ಜೊತೆಗೆ VAO ಕಾಲಾಗಿದೆ. ಒಂದು ಕಡೆ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಇದೆ. KS ಅಂತಹ ದೊಡ್ಡ ಎಕ್ಸಾಮ್ ಕೂಡ ಕಾಲಾಗಿದೆ. AO ಎಕ್ಸಾಮ್ಗಳು ಮುಂದಕ್ಕೆ ಹೋಗ್ತಾನೆ ಇದ್ದಾವೆ ಅಲ್ವಾ. ಸೊ ಈಗ ಮತ್ತೆ ಕ್ರೈಸ್ ಎಕ್ಸಾಮ್ಸ್ ಕೂಡ ಕಾಲಾಗಿತ್ತು. ಒಂದು ಕಡೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ನೋಡಿ, ನರ್ಸಿಂಗ್ ಆಫೀಸರ್, ಬೇರೆ ಬೇರೆ ಎಕ್ಸಾಮ್ಗಳೆಲ್ಲ ಕಾಲ ಆಗ್ತಾ ಇದ್ದಾವೆ. ನಿನ್ನೆ ತಾನೇ ಗೆಜೆಟ್ ನೋಟಿಫಿಕೇಶನ್ ಬಂದಿದೆ. GPSTR, PSTR, HSTR ನೋಟಿಫಿಕೇಶನ್, ಜೊತೆಗೆ ಕಂಪ್ಯೂಟ್ರು ಸೈನ್ಸ್ ಟೀಚರ್ನು ಕೂಡ ಕಾಲಾಗಿದೆ. ಹೀಗೆ ಈ ಎಲ್ಲ ನೋಟಿಫಿಕೇಷನ್ಗಳು ಇವತ್ತಾಗಿರೋದ್ರಿಂದ ಸಾಕಷ್ಟು ಜನ ಹೊಸ ವಿದ್ಯಾರ್ಥಿಗಳು ಬರ್ತಾ ಇರ್ತೀರ. ಅಂಥವ್ರಿಗೆ ಒಬ್ಬ ಉತ್ತಮ ಮೆಂಟರನ್ನು ಫಾಲೋ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದ್ದೇ ಇರುತ್ತೆ. ಸೊ ಕಿರುಪರಿಚಯ ಇದೆ, ನೋಡಿ. ಹಲವಾರು ವೀಡಿಯೋಗಳಿದ್ದಾವೆ, ನೋಡಿ. ಸೊ ಯಾರಿಗೆ ವೀಡಿಯೋಸ್ ನೋಡ್ಬೇಕನ್ಸುತ್ತೋ ಅವ್ರಿಗೆ ನಮ್ಮಲ್ಲಿ 2 ಕ್ಲಾಸಸ್ ಇದೆ. ಒಂದು ಗೋಲ್ಡ್ ಕ್ಲಾಸು, ಇನ್ನೊಂದು ಡೈಮಂಡ್ ಕ್ಲಾಸ್. ಸೊ ಏನು ವಿಶೇಷತೆ, ಏನು ವ್ಯತ್ಯಾಸ ಅಂದರೆ, ಗೋಲ್ಡ್ ಕ್ಲಾಸಲ್ಲಿ 2 ಮಂತ್ಸ್ ಕರೆಂಟ್ ಅಫೇರ್ಸ್ ಬರ್ತವೆ. 2 ಮಂತ್ವರೆಗೂ ಅಲ್ಲ, 2 ಮಂತ್ಸ್ ಅಂದರೆ ಈಗ ಆಗಸ್ಟು ಮತ್ತು ಜೂಲೈ, ಈವನ್ ಜೂನ್ ಕೂಡ ಸದ್ಯಕ್ಕಂತೂ ಜುಲೈ ಬರ್ತಾ ಇದೆ. ಆಗಸ್ಟ್ ಇವತ್ತಿನ್ನೂ ಸ್ಟಾರ್ಟ್ ಆಗ್ತಾ ಇದೆ, ಹಾಗಾಗಿ ಆಗಸ್ಟದು ಕೂಡ ಸದ್ಯಕ್ಕಂತೂ ಸಿಗುತ್ತೆ. ಆಗಸ್ಟ್, ಜುಲೈ ಮತ್ತು ಜೂನ್ ಕರೆಂಟ್ ಅಫೇರ್ಸ್ ಈಗ ಸದ್ಯಕ್ಕೆ ಸಿಗ್ತಾ ಇದ್ದಾವೆ. ನಂತರ ಜೂನ್ದು ಗೋಲ್ಡ್ ಕ್ಲಾಸಲ್ಲಿ ಸಿಗಲ್ಲ. ಸದ್ಯಕ್ಕೆ ಯಾರು ಈಗ ತೊಗೊಂಡಿದ್ದಾರೆ ಬೇಗ ಜೂನ್ದು ಕೂಡ ಕಂಪ್ಲೀಟ್ ಮಾಡಿಬಿಡಿ. ಸರ್ ನಮಗೆ ಜನವರಿಯಿಂದ ಬೇಕು, ಜನವರಿ 2026 ಬೇಕು, ಫೆಬ್ರವರಿದು ಬೇಕು, ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರಲ್ವ, ಅವೆಲ್ಲವೂ ಬೇಕಂದರೆ ಡೈಮಂಡ್ ಕ್ಲಾಸ್ ತೆಗೆದುಕೊಂಡ್ರೆ 1400 ವೀಡಿಯೋಸ್ ಕೂಡ ನೋಡ್ಬೋದು. ಬಟ್ ಕಂಡೀಷನ್ 30 ಡೇಸ್ವರೆಗೂ ಮಾತ್ರ. ಈವನ್ ಗೋಲ್ಡ್ ಕ್ಲಾಸ್ ಕೂಡ 30 ಡೇಸೇ, ಡೈಮಂಡ್ ಕ್ಲಾಸ್ ಕೂಡ 30 ಡೇಸ್. ನೀವು ಯಾವತ್ತು ಕ್ಲಾಸ್ ತೆಗೆದುಕೊಳ್ತೀರೋ ಅವತ್ತಿಂದ 30 ಡೇಸ್. ಇವತ್ತು ತೊಗೊಂಡ್ರೆ ಇವತ್ತಿಂದ 30 ಡೇಸ್, ನಾಳೆ ತೊಗೊಂಡ್ರೆ ನಾಳೆಯಿಂದ 30 ಡೇಸ್. ಹಾಗಾಗಿ ಗೋಲ್ಡ್ ಕ್ಲಾಸಲ್ಲಿ ಓನ್ಲಿ ಕರೆಂಟ್ ಅಫೇರ್ಸ್ ಮಾತ್ರ 2 ಮಂತ್ ಕರೆಂಟ್ ಅಫೇರ್ಸ್ ಬರ್ತವೆ 30 ಡೇಸ್ವರೆಗೆ.
ಡೈಮಂಡ್ ಕ್ಲಾಸಲ್ಲಿ ಸೊ ಎಲ್ಲ ವಿಡಿಯೋಸ್ ಬರ್ತವೆ. ಇಲ್ಲ ಸರ್ ನಾವು ಕಂಪ್ಯೂಟರ್ ಕ್ಲಾಸಸ್ ನೋಡಬೇಕು, ಡೈಮಂಡ್ ತೊಗೊಳ್ರಿ. ನಾವು PYQ ನೋಡಬೇಕು, ಡೈಮಂಡ್ ತೊಗೊಳ್ರಿ. ಇಷ್ಟು ಡೀಟೇಲ್ಸ್ ಇದೆ. ಭಾಳ ಜನಕ್ಕೆ ಡೌಟ್ ಇತ್ತು. ಈವನ್ ಗೋಲ್ಡ್ ಕ್ಲಾಸಲ್ಲಿ ಯಾವ PDF ಸಿಗ್ತವೆ ಅಂದರೆ 2 ತಿಂಗಳ ಕರೆಂಟ್ ಅಫೇರ್ಸ್ಗಳ PDF ಮಾತ್ರ ಸಿಗ್ತವೆ. ಡೈಮಂಡ್ ಕ್ಲಾಸಲ್ಲಿ ಎಲ್ಲ 1400 ಸಿಗ್ತವೆ ಅಂದರೆ ಇಲ್ಲ. ಓನ್ಲಿ ಕರೆಂಟ್ ಅಫೇರ್ಸ್, ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ, ಅದು 2026 ಮಾತ್ರ ಸಿಗುತ್ತೆ. ಜನವರಿ 2026 ಕರೆಂಟ್ ಅಫೇರ್ಸ್ ಸಿಗುತ್ತೆ. ಜನವರಿ 2026 ಆಗಿರ್ತಕ್ಕಂಥ ಕರ್ನಾಟಕ ಬಜೆಟ್, ಇಂಡಿಯಾ ಬಜೆಟ್ ಸಿಗುತ್ತೆ. ಮತ್ತು ಕರ್ನಾಟಕದ ಆರ್ಥಿಕ ಸಮೀಕ್ಷೆಯ 10 ಚಾಪ್ಟರ್ಗಳು ಕೂಡ ಸಿಗ್ತವೆ. ಈ 11, 12, 13 ಮಾರ್ಗಗಳು ಕೂಡ ಸಿಗುತ್ತೆ. ನೀವು 1 ತಿಂಗಳು ತೆಗೆದುಕೊಂಡ್ರೂ ಕೂಡ ಇವೆಲ್ಲ ಸಿಗ್ತವೆ. ಅದೊಂದು ವಿಶೇಷತೆ. ಒಂದೇ ಒಂದು ತಿಂಗಳು ತೆಗೆದುಕೊಂಡ್ರೂ ಕರೆಂಟ್ ಅಫೇರ್ಸ್, ಬಜೆಟ್, ಎಕನಾಮಿಕ್ ಸರ್ವೆ ಸಿಗ್ತವೆ. ನೀವು PDF ಆದರೂ ನೋಡಿ ರೆಫರ್ ಮಾಡ್ಕೋಬೋದು. ಇದ್ರ ಮೇಲೆ ಇನ್ನೇನು ಡೌಟ್ ಇದೆ ನನ್ನ ಇಮೇಲ್ ಐಡಿಗೆ ಇಮೇಲ್ ಮಾಡಿ. AMARESH ಅಮರೇಶ್ POTHNAL@gmail.com. ಇಷ್ಟು ಕ್ಲಾರಿಟಿ ಕೊಟ್ಟಿದ್ದೇನೆ ಅನ್ಕೊಳ್ತೀನಿ. ಸಿಂಪಲ್ ಆಗಿ ಹೇಳೋದಾದರೆ ಗೋಲ್ಡ್ ಕ್ಲಾಸ್ ಅಂದರೆ ಈಗ ಆಲ್ರೆಡಿ 6 ತಿಂಗಳು ನಮ್ಮ ಕ್ಲಾಸ್ ಫಾಲೋ ಮಾಡ್ತಾ ಇರ್ತಾರೆ. ಅವ್ರು ಕಂಪ್ಯೂಟ್ರು ಬೇರೆ ಎಲ್ಲ ನೋಡಿರ್ತಾರೆ. ಅವ್ರಿಗೇನು ಬೇಕು, ಓನ್ಲಿ ಕರೆಂಟ್ ಅಫೇರ್ಸ್. ಇವಾಗ ಏನು ಪಾರ್ಟ್ ವೈಸ್ ಮಾಡ್ತಾ ಇದೀವಿ, ಪಾರ್ಟ್ 1, ಪಾರ್ಟ್ 2 ಅಂಥವ್ರಿಗೆ ಗೋಲ್ಡ್ ಕ್ಲಾಸ್ ಇರೋದು. ಸೊ ಭಾಳ ಜನ ಏನು ಮಾಡ್ತಾ ಇದ್ದಾರೆ, ಗೋಲ್ಡ್ ಕ್ಲಾಸ್ ತೆಗೆದುಕೊಂಡಿರ್ತಾರೆ, ಜನವರಿ ಕರೆಂಟ್ ಅಫೇರ್ಸ್ ನೋಡೋಕೆ ಹೋಗ್ತಾರೆ, ಓಪನ್ ಆಗಲ್ಲ, ನಿಮ್ಮ ಕ್ಲಾಸ್ ಬರವಲ್ದು ಅಂತ ಹೇಳ್ತೀರಿ. ಯಾಕೆ ಬರವಲ್ದು ಅಂದರೆ ನೀವು ತಗೊಂಡಿರೋದೇ ಗೋಲ್ಡ್ ಕ್ಲಾಸ್, ಅದರಲ್ಲಿ ಆಗಸ್ಟ್, ಜೂನ್, ಜೂಲೈದು ಕರೆಂಟ್ ಅಫೇರ್ಸ್ ಬರುತ್ತೆ ಅಷ್ಟೇ, ಜನವರಿದು ಬರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಸೊ ಇಷ್ಟು ಹೇಳ್ತಾ, ಸೊ ಇನ್ನೆಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ನೋಡಿ, ಈ ಒಂದು ನೇಮಕಾತಿಯ ಸುಗ್ಗಿಯಲ್ಲಿ ನೀವು ಕೂಡ ಪಾಸಾಗಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ನಾವು ಕೂಡ ನಮ್ಮ ಕೈಲಾದಷ್ಟು ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳ್ತಾ, ನಮ್ಮ ಆಗಸ್ಟ್ 2026 ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 1 ಕ್ವಶನ್ ನಂಬರ್ 1 ಏನಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟವು 2026-27ರಿಂದ 2030-31 ಅವಧಿಗೆ ಒಟ್ಟು 36,441 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ವಿಸ್ತೃತ ಖೇಲೋ ಇಂಡಿಯಾ ಯೋಜನೆ ಮತ್ತು ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳಿಗೆ ANSFs ಅಂತ ಕರಿತೀವಿ, ಅವುಗಳಿಗೆ ಹೆಚ್ಚುವರಿ ನೆರವನ್ನು ನೀಡಲು ಅನುಮೋದನೆ ಕೊಟ್ಟಿದೆ. ಸರಿಯಾಗಿ ಅರ್ಥ ಆಗಲ್ಲ ಇದು, ಸ್ಟಾರ್ಟಿಂಗ್ ಈ ಥರ ಸ್ಟೇಟ್ಮೆಂಟ್ ಓದಿದರೆ ಅರ್ಥ ಮಾಡಿಸ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ದ ಯೂನಿಯನ್ ಕ್ಯಾಬಿನೆಟ್ ಚೇರ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಆಸ್ ಅಪ್ರೂವ್ಡ್ ಅನ್ ಎಕ್ಸ್ಪ್ಯಾಂಡೆಡ್ ಖೇಲೋ ಇಂಡಿಯಾ ಸ್ಕೀಮ್. ಅಂದ್ರೆ ಅರ್ಥ, ಖೇಲೋ ಇಂಡಿಯಾ ಸ್ಕೀಮ್ ಏನಿದೆಯೋ ಇದನ್ನು ಈಗ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಖೇಲೋ ಇಂಡಿಯಾ 2.0 ಅನ್ಕೊಳ್ಳೋಣ. ಇದಕ್ಕೀಗ ಬಹಳಷ್ಟು ಹಣವನ್ನು ನಿಗದಿ ಮಾಡ್ತಾ ಇದ್ದಾರೆ. ಖೇಲೋ ಇಂಡಿಯಾ 2.0 ಮತ್ತು ಇನ್ನೊಂದಿದೆ ANSFಗಳು ಅಂತ ಕರಿತೀವಿ. ಏನು ANSF ಅಂದರೆ, ಇದೊಂದು ಸ್ಕೀಮ್, ಅಸಿಸ್ಟೆನ್ಸ್ ಟು ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ಸ್. ಈ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ಗಳು ಏನಿದಾವೆ ಇವುಗಳಿಗೆ ಅಸಿಸ್ಟೆನ್ಸ್ ಕೊಡೋದಕ್ಕೆ ಒಂದಷ್ಟು ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಖೇಲೋ ಇಂಡಿಯಾ ಪ್ರೋಗ್ರಾಮ್ ಮತ್ತು ANSFಗಳು, ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ಗಳಿಗೆ ಒಟ್ಟಾರೆಯಾಗಿ ಎಷ್ಟು ಕೋಟಿ ರೂಪಾಯಿಗಳು ಅಂದರೆ, ಎರಡೂ ಸೇರಿ ಅಂದರೆ ಖೇಲೋ ಇಂಡಿಯಾ 2.0 ಪ್ಲಸ್ ANSFಗಳಿಗೆ 36,441 ಕೋಟಿ ರೂಪಾಯಿಗಳನ್ನು ಯಾವ ಅವಧಿಗೆ ಅಂತ ಕೇಳ್ತಾರೆ. ಇದು KA ಪ್ಯಾಟರ್ನ್. ಯಾವ ಅವಧಿಗೆ ಅಂದರೆ 2026-27ರಿಂದ 2030-31 ಅದು ಎಷ್ಟು ವರ್ಷ ಆಗುತ್ತೆ ನೀವೇ ಲೆಕ್ಕ ಹಾಕೊಂಡಿರ್ಬೇಕಾದ್ರೆ. ಲೆಕ್ಕ ಹಾಕೋಣ. 2026-27 1 ವರ್ಷ, 2027-28 2 ವರ್ಷ, 2028-29 3 ವರ್ಷ, 29-30 4 ವರ್ಷ, 30-31 5 ವರ್ಷ. ಸಾಮಾನ್ಯವಾಗಿ 5 ವರ್ಷಗಳ ಅವಧಿಗೆ ಈ ರೀತಿಯ ಸ್ಕೀಮ್ಗಳನ್ನು ತರ್ತಾರೆ. 36,441 ಕೋಟಿ ರೂಪಾಯಿಗಳು ಮುಂದಿನ 5 ವರ್ಷಗಳವರೆಗೆ. ಯಾವ ಡ್ಯೂರೇಷನ್ ಅಂದರೆ 26-27 to 30-31. ಖೇಲೋ ಇಂಡಿಯಾ ಯೋಜನೆ ಮತ್ತು ರಾಷ್ಟ್ರೀಯ ಕ್ರೀಡಾ ಒಕ್ಕೂಟಗಳಿಗೆ ಹೆಚ್ಚುವರಿ ನೆರವು. ರೈಟ್, ಇಷ್ಟು ಅರ್ಥ ಆಯ್ತು ಅನ್ಕೊಳ್ತೀನಿ. ಯಾಕಂದರೆ ಈಗ ಮೊನ್ನೆ CWG ಕಾಮನ್ವೆಲ್ತ್ ಗೇಮ್ಸ್ ಗ್ಲಾಸ್ಗೋ ಸ್ಕಾಟ್ಲ್ಯಾಂಡ್ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾದ್ರೆ ಒಂದು ವಿಚಾರ ಬಂದಿತ್ತು. ಮುಂದಿನ ಅಂದರೆ 24ನೇ ಕಾಮನ್ವೆಲ್ತ್ ಗೇಮ್ಸನ್ನು ನಮ್ಮ ದೇಶವೇ ನಡೆಸಿಕೊಡಲಿದೆ. ಅದು ಕಾಮನ್ವೆಲ್ತ್ ಗೇಮ್ಸ್ ಆರಂಭವಾಗಿ 100 ವರ್ಷಗಳಾಗುತ್ತೆ. ಶತಮಾನೋತ್ಸವ ಕ್ರೀಡಾಕೂಟ ಅಂತ ಕರಿಬೋದು. 1930
ಕೆನಡಾದ ಹ್ಯಾಮಿಲ್ಟನ್ನಲ್ಲಿ ನಡೆದಿರ್ತಕ್ಕಂಥ ಆ ಒಂದು ಮೊದಲ ಕಾಮನ್ವೆಲ್ತ್ ಗೇಮ್ಸಿಂದ ಈಗ 24ನೇ ಕಾಮನ್ವೆಲ್ತ್ ಗೇಮ್ಸು ನಮ್ಮ ಭಾರತದ ಗುಜರಾತಿನ ಅಹಮದಾಬಾದಲ್ಲಿ ನಡೆಯಲಿದೆ. ಯಾವಾಗಂದರೆ 2030ರಲ್ಲಿ. ಈ 2030ರಲ್ಲಿ ಭಾರತದಲ್ಲೇ ಕಾಮನ್ವೆಲ್ತ್ ಗೇಮ್ಸ್ ನಡೀತಾ ಇದೆ ಅಂದರೆ ಮತ್ತೆ ನಮ್ಮ ಕ್ರೀಡಾಳುಗಳನ್ನು ಸಿದ್ಧತೆ ಮಾಡ್ಕೋಬೇಕಲ್ವ ಒಂದು. ಜೊತೆಗೆ 2036ರ ಒಲಿಂಪಿಕ್ಸ್ಗೆ ಭಾರತ ಬಿಡ್ಡನ್ನು ಸಲ್ಲಿಸ್ತಾ ಇದೆ. ಮತ್ತು ಒಲಿಂಪಿಕ್ಸ್ ನಡೆಸಬೇಕಂದ್ರೆ ಆಯೋಜನೆ ಮಾಡ್ತಕ್ಕಂಥ ಆತಿಥೇಯ ದೇಶ ಉತ್ತಮ ಫಲಿತಾಂಶವನ್ನು ತರಬೇಕಲ್ವ. ಈ ಎಲ್ಲ ಮುಂದಾಲೋಚನೆಯನ್ನಿಟ್ಟುಕೊಂಡು ಇವತ್ತು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ತರ್ತಾ ಇದೆ. ಖೇಲೋ ಇಂಡಿಯಾ ಉತ್ತೇಜನಕ್ಕೆ 29,000 ಕೋಟಿ, ಇನ್ನು ಉಳಿದಿರ್ತಕ್ಕಂಥ 7,387 ಕೋಟಿ ರೂಪಾಯಿಗಳು ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ಗಳಿಗೆ. ಹೀಗೆ ವಿಸ್ತೃತ ಖೇಲೋ ಇಂಡಿಯಾ ಯೋಜನೆ ಮತ್ತು ರಾಷ್ಟ್ರೀಯ ಕ್ರೀಡಾ ಫೆಡರೇಷನ್ಗಳಿಗೆ ನೀಡುವ ಸಹಾಯದ ಹೆಚ್ಚಳಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಮುಂದಿನ 5 ವರ್ಷಗಳ ಅವಧಿಗೆ ಈ 2 ಯೋಜನೆಗಳಿಗೆ ಒಟ್ಟಾರೆಯಾಗಿ 36,441 ಕೋಟಿ ರೂಪಾಯಿಗಳ ಒಂದು ಹಣವನ್ನು ಮಂಜೂರು ಮಾಡಿದೆ. ಇದರಡಿ ದೇಶದಾದ್ಯಂತ ಗ್ರಾಮೀಣ ಮತ್ತು ತಳಮಟ್ಟದ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಗುರುತಿಸಿ ಉತ್ತೇಜಿಸುವ ಉದ್ದೇಶದಿಂದ ಖೇಲೋ ಇಂಡಿಯಾ ಯೋಜನೆಗೆ 29,054 ಕೋಟಿ ರೂಪಾಯಿಗಳು. ಭಾರತವು 2030ರ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜಿಸುವ ಗುರಿಯನ್ನು ಹೊಂದಿದೆ ಮತ್ತು 2036ರ ಒಲಿಂಪಿಕ್ಸ್ ಆತಿಥ್ಯಕ್ಕಾಗಿ ಬಿಡ್ ಸಲ್ಲಿಸುವ ಯೋಜನೆ ಹಿನ್ನೆಲೆಯಲ್ಲಿ ದೇಶವನ್ನು ಜಾಗತಿಕ ಕ್ರೀಡಾ ಕೇಂದ್ರವನ್ನಾಗಿ ರೂಪಿಸುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ. ಹಣ ಇಲ್ಲದೆ ಹೋದರೆ ಯಾವ ಸಿದ್ಧತೆ ಆಗಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಮತ್ತು ನಮ್ಮ ANSFಗಳಿಗೆ 7,387 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಸೊ ಇಷ್ಟು ಡೀಟೇಲ್ ಆಗಿದೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಪೇಪರ್ ಕಟ್ಟಿಂಗ್ ಇದೆ ನೋಡಿ. ಇಲ್ಲಿ ಇದರ PDF ಕೊಡ್ತೀನಲ್ವ, ಆವಾಗ ನಿಮಗೆ ಇನ್ನಷ್ಟು ಓದ್ಕೋಬೋದು. ಯಾರ್ಯಾರು ಯಾವ್ಯಾವ ಎಕ್ಸಾಮ್ಗೆ ಓದ್ತಾ ಇದ್ರಿ, PC ಎಕ್ಸಾಮ್ಗೆ ಓದೋರು ಇರ್ತೀರಾ, KS ಎಕ್ಸಾಮ್ ಓದೋರ್ಗೂ ಇರ್ತೀರಾ, UPSC ಓದೋರು ಕೂಡ ನೋಡ್ತಾ ಇರ್ಬೋದು. ನೆಕ್ಸ್ಟ್, ಸೊ ಇಲ್ಲಿ ರಿವ್ಯಾಂಪ್ಡ್ ಖೇಲೋ ಇಂಡಿಯಾ ಸ್ಕೀಮ್. ರಿವ್ಯಾಂಪ್ ಮಾಡಿದ್ದಾರೆ, 5 ವರ್ಷಗಳಿಗೆ ಮುಂದುವರಿಸ್ತಾ ಇದ್ದಾರೆ, ಉತ್ತಮ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಎಮರ್ಜಿಂಗ್ ಖೇಲೋ ಇಂಡಿಯಾ ಅಥ್ಲೀಟ್ಸ್ ಕೆಟಗರಿಯಲ್ಲಿ ಹಲವಾರು ಹಣಕಾಸು ನೆರವನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ನ್ಯಾಷನಲ್ ಕೋಚ್ ಅಕ್ರೆಡಿಟೇಷನ್ ಬೋರ್ಡ್ ತಂದಿದ್ದಾರೆ. ಅಂದರೆ ಸ್ಟ್ಯಾಂಡರ್ಡ್ ಕೋಚ್ಗಳನ್ನು ಟ್ರೈನ್ ಮಾಡಿ ಅವರೇ ಕಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಜೊತೆಗೆ ಅಸಿಸ್ಟೆಂಟ್ಸ್ ಟು ದ ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ ಸ್ಕೀಮ್ ತಂದು 2026ರಿಂದ 30ರವರೆಗೆ ಸುಮಾರು 7,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಅನುದಾನವನ್ನು ಈಗ ಕೊಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಸೊ ನಮ್ಮ ದೇಶದಲ್ಲಿ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಗೊಳಿಸಲು ತಂದಿರತಕ್ಕಂತಹ ಒಂದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಆಗ್ತಾ ಇದೆ. ಇದ್ರ ಬಗ್ಗೆ KAದವರು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿ. 2026 ಏಪ್ರಿಲ್ 10ರಂದು NWKRTC ಆಫೀಸರ್ಸ್ ಗ್ರೇಡ್ 2 ಎಕ್ಸಾಮಲ್ಲಿ ಕೇಳಿದ್ರು. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡೆಗಳಿಗೆ KIWGಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡೆಗಳ 2026ರ ಪ್ರಥಮ ಆವೃತ್ತಿ ಗುಲ್ಮಾರ್ಗ್ನಲ್ಲಿ ಆಯೋಜಿಸಲಾಗಿತ್ತು. ಹಿಮ ಕ್ರೀಡೆ ಐಸ್ ಸ್ಪೋರ್ಟ್ಸ್ ಸ್ಪರ್ಧೆಗಳು ಲಡಾಖ್ನಲ್ಲಿ, ಸ್ನೋ ಕ್ರೀಡಾ ಸ್ಪರ್ಧೆಗಳನ್ನು 2026ರಲ್ಲಿ ಗುಲ್ಮಾರ್ಗ್ನಲ್ಲಿ ಆಯೋಜಿಸಲಾಗಿತ್ತು. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡೆಗಳ ಅಧಿಕೃತ ಚಿಹ್ನೆ ಈಶಾನ್ ಆಗಿತ್ತು. KIWG 2026 ಕ್ರೀಡಾಕೂಟದಲ್ಲಿ ಹಿಮಾಚಲ ಪ್ರದೇಶ ತಂಡವು ಅಗ್ರಸ್ಥಾನ ಪಡೆಯಿತು ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ರು. ಇದರಲ್ಲಿ ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದವು. ಯಾಕೆ ಸರಿ ಏನು ಅಂತ ಈಗ ಮಾತಾಡಕ್ಕೆ ಹೋಗಲ್ಲ. ಆಲ್ರೆಡಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ನೋಡಿರ್ತಾರೆ, ಕೆಲವೊಂದು ಟೈಮ್ ಬೌಂಡಿಂದ ಸಾಲ್ವ್ ಮಾಡೋಕ್ಕಾಗಿರಲ್ಲ. ಸೊ ಜಸ್ಟ್ ಪ್ರಶ್ನೆ ಈ ಥರ ಬರುತ್ತೆ ನೋಡ್ರಿ ಅಂತ ಹೇಳುವ ಉದ್ದೇಶ. ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 2. ಅಗೇನ್ ಮತ್ತೊಂದು ಯೋಜನೆ ಕೇಂದ್ರ ಸರ್ಕಾರದ. ಭಾಳ ಜನ ಕೇಳ್ತಾ ಇರ್ತಾರೆ ನನಗೆ, ಸರ್ ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಒಂದು ವಿಡಿಯೋದಲ್ಲಿ ಮಾಡಿಕೊಟ್ಬಿಡಿ ಅಂತ, ಎಲ್ಲ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಒಂದು ವಿಡಿಯೋ ಮಾಡಿ ಸರ್ ಅಂತ. ಸಾಧ್ಯ ಇಲ್ಲ, ಅದು ನಾನು ನೇರವಾಗಿ ಹೇಳ್ತೇನೆ, ಸಾಧ್ಯನೇ ಇಲ್ಲ ಆ ಥರ ತಂದು ಕೊಡೋದು. ಆ ಥರ ಏನಾದರೂ ಒಂದೇ ವಿಡಿಯೋದಲ್ಲಿ ನಾವು ಸ್ಕೀಮ್ಗಳನ್ನು ತಂದು ಕೊಡ್ತಾ ಇದ್ದೀವಿ ಅಂದರೆ ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದೀವಿ ಅನ್ನಂಗೆ ಅರ್ಥ. ಯಾಕೆ ದಾರಿ ತಪ್ಪಿಸ್ತಾ ಇದ್ದೀವಿ ಅಂದರೆ ನಮಗೇನೋ ಕನಸು ಬಿದ್ದಿರುತ್ತೆ, ಇವೇ ಬರ್ತವೆ ಇವೇ ಬಿಡ್ತೇವೆ. ಎಟ್ಲೀಸ್ಟು ಹೆಚ್ಚಿನ ಓದಬೇಕು, ಸ್ಕೀಮ್ಗಳು ಹೆಚ್ಚಿಗೆ ಓದಬೇಕು. ಕೆಲವೊಂದಾದರೆ ಈಗ ಬುಕ್ಸ್ ಆ್ಯಂಡ್ ಆ ಥರ ಆದರೆ ನೋಡ್ರಿ ಇಂಥವಾದರೂ ಫಸ್ಟ್ ಓದಿ ಅಂತ. ಸ್ಕೀಮ್ ಆಗಲ್ಲ, ಭಾಳಷ್ಟು ಸ್ಕೀಮ್ಗಳನ್ನು ಓದಲೇಬೇಕು. ಯಾವ ಸ್ಕೀಮ್ ಕೇಳ್ತಾರೆ ಯಾರಿಗೆ ಗೊತ್ತು. ಅದಕ್ಕೋಸ್ಕರನೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಧಿಕೃತ ದಾಖಲೆಗಳಿದ್ದಾವೆ. ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಅಂತ. ಬಜೆಟ್ ಮೇಲೆ ನಿರ್ಮಲಾ ಸೀತಾರಾಮನ್ ಅವರು 1 ಗಂಟೆ 1.5 ಗಂಟೆ ಡಿಸ್ಕಷನ್ ಮಾಡಿದರೆ ನಾವು 4 ಗಂಟೆ ಡಿಸ್ಕಷನ್ ಮಾಡಿರ್ತೀವಿ. ಸಿದ್ದರಾಮಯ್ಯನವರು 1.5 ಗಂಟೆ ಭಾಷಣವನ್ನು ಓದಿದರೆ ನಾವು 6 ಗಂಟೆ ಡಿಸ್ಕಷನ್ ಮಾಡಿದ್ದೀವಿ.
ಏನು ಮಾಡಿದ್ದೀರಿ ಅಷ್ಟೊಂದೆಲ್ಲ ಏನು ಸುದ್ದಿ ಹೇಳಿದ್ದೀರಿ ಅಂದರೆ ಹೋಗಿ ನೋಡಿ. ಎಕನಾಮಿಕ್ ಸರ್ವೆ ಇಂಗ್ಲೀಷು ಕನ್ನಡ ಎರಡನ್ನೂ ಕಂಬೈನ್ ಮಾಡಿ ಈಗ ಆಲ್ರೆಡಿ 20ಕ್ಕೂ ಹೆಚ್ಚು ವಿಡಿಯೋ ಮಾಡಾಗಿದೆ. 20ಕ್ಕೂ ಹೆಚ್ಚು. ಇನ್ನೂ 3 ಚಾಪ್ಟರ್ ಬ್ಯಾಲೆನ್ಸ್ ಇದೆ. ಇನ್ನೆಷ್ಟು ವಿಡಿಯೋ ಆಗ್ತವೆ ನೋಡಿ. ಸುಮ್ಮನೆ ವಿಡಿಯೋ ಮಾಡೋದಲ್ಲ. ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಯಾವ್ಯಾವ ಥರ ಕೇಳಿದರೆ ಈ ಮುಂದೆ ಏನು ಕೇಳಬಹುದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ, ಹೋಗಿ ನೋಡಿ. ಹಾಗಾಗಿ ಒಂದೇ ವಿಡಿಯೋದಲ್ಲಿ ಯೋಜನೆಗಳನ್ನು ಮಾಡಿಕೊಡಿ ಅಂದರೆ ದಯವಿಟ್ಟು ಮಾಡಿಕೊಡೋಕೆ ಆಗಲ್ಲ. ಮಾಡಿದರೂ ಕೂಡ ನಿಮ್ಮನ್ನು ದಾರಿ ತಪ್ಪಿಸಿದಂತೆ. ಅಂದರೆ ಪಾಪ ಬಿಟ್ಟಿದ್ರೆ ಇನ್ನೆಷ್ಟೋ ಓದ್ತಾ ಇದ್ರೇನು, ಅದನ್ನು ಬಿಟ್ಟು ಇವು 10 ಯೋಜನೆ 20 ಯೋಜನೆ ಓದ್ಬಿಡ್ರಿ ಅಂದರೆ ಅದನ್ನು ಬಿಟ್ಟು ಬೇರೆ ಬೇಕಾದಷ್ಟು ಬರ್ಬೋದು. ಯಾಕಂದರೆ ಒಂದಲ್ಲ ಎಕ್ಸಾಮ್, 10 ಎಕ್ಸಾಮ್ಗಳು ಬರ್ತಾ ಇದ್ದಾವೆ, 100 ಸ್ಕೀಮ್ಗಳು ಇರ್ತವೆ, ಅದು ಇಂಪಾರ್ಟೆಂಟ್. ಸೊ ಕೇಂದ್ರ ಸಚಿವ ಸಂಪುಟವು ಸಮುದ್ರ ಮಂಥನ ಎಂಬ ರಾಷ್ಟ್ರೀಯ ಕಡಲಾಚೆಯ ಅನ್ವೇಷಣಾ ಯೋಜನೆಗೆ ಅನುಮೋದನೆ ನೀಡಿದ್ದು, ಇದು 2030-31 ಆರ್ಥಿಕ ವರ್ಷದವರೆಗೆ ಅನುಷ್ಠಾನಗೊಳಿಸಲು 84,084 ಕೋಟಿ ರೂಪಾಯಿಗಳ ಅನುಮೋದಿತ ವೆಚ್ಚವನ್ನು ಹೊಂದಿರುವ ಕೇಂದ್ರ ವಲಯದ ಯೋಜನೆಯಾಗಿದೆ. ನೋಡೋಣ ಇದ್ರ ಬಗ್ಗೆ ಹೇಳಿಕೆಗಳನ್ನ ಕ್ರಿಯೇಟ್ ಮಾಡೋಣ, ನಾವೇ ವೆಯ್ಟ್ ಮಾಡಿ. ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ಸಮುದ್ರ ಮಂಥನ್. ನೋಡಿ, ಸಮುದ್ರವನ್ನು ಮಂಥನ ಮಾಡ್ತಕ್ಕಂಥದ್ದು. ಈ ಸಮುದ್ರ ಮಂಥನ ಇದರ ಅಫಿಷಿಯಲ್ ನೇಮ್ ಏನಂದ್ರೆ ದ ನ್ಯಾಷನಲ್ ಆಫ್ಶೋರ್ ಎಕ್ಸ್ಪ್ಲೋರೇಷನ್ ಸ್ಕೀಮ್ ಇನ್ ಜನರಲ್. ಸಮುದ್ರ ಮಂಥನ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್, ಸೆಂಟ್ರಲಿ ಸೆಕ್ಟರ, ಸ್ಟೇಟ್ ಸೆಕ್ಟರ, ಯಾವ ಸ್ಕೀಮ್ ಇದು? ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ವಿತ್ ಅನ್ ಅಪ್ರೂವ್ಡ್ ಔಟ್ಲೇ ಆಫ್ 84,084 crore ಫಾರ್ ಇಂಪ್ಲಿಮೆಂಟೇಷನ್ ಅಪ್ ಟು ಫೈನಾನ್ಷಿಯಲ್ ಇಯರ್ 2030-31. ಇದು ಕೂಡ ಮುಂದಿನ 5 ವರ್ಷಗಳವರೆಗೆ ಭಾರತದ ಸಾಗರ ಪ್ರದೇಶಗಳಲ್ಲಿ, ಸಮುದ್ರ ಪ್ರದೇಶಗಳಲ್ಲಿ ನಮ್ಮ ಕ್ರೂಡ್ ಆಯಿಲ್ಗೋಸ್ಕರ ಒಂದು ಸರ್ಚನ್ನು ಮಾಡ್ತಕ್ಕಂಥ ದೊಡ್ಡ ಯೋಜನೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೇಕಲ್ವ? ಯಾವಾಗ ಹರ್ಮುಜ್ ಜಲಸಂಧಿ ಮುಚ್ಚಿದಾಗ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಎಷ್ಟು ಕಷ್ಟ ಆಯಿತು. ಇದೇ ಥರ ಆಗ್ತಾ ಇದ್ರೆ ನಾವೇನು ಮಾಡೋದು? ಪ್ರತಿ ವರ್ಷ 10ಕ್ಕೂ ಹೆಚ್ಚು ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಜಸ್ಟ್ ಪೆಟ್ರೋಲ್ ಡೀಸೆಲ್ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ, ಕ್ರೂಡ್ ಆಯಿಲ್ ಇಂಪೋರ್ಟ್ಗೆ. ಹೀಗಾದರೆ ಅದ್ರ ಬದಲಾಗಿ ಏನು ಮಾಡಬೇಕು? ನಮ್ಮ ದೇಶದಲ್ಲೇ ಎಲ್ಲಾದರೂ ಪೆಟ್ರೋಲ್ ಬಾವಿಗಳು ಸಿಗ್ತಾವ? ಅದಕ್ಕೋಸ್ಕರನೇ 84,000 ಕೋಟಿ ರೂಪಾಯಿಯ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇವತ್ತು ಅಪ್ರೂವ್ ಮಾಡಿದೆ ಯೂನಿಯನ್ ಕ್ಯಾಬಿನೆಟ್. ಅದರ ಹೆಸರೇ ಸಮುದ್ರ ಮಂಥನ್, ದ ನ್ಯಾಷನಲ್ ಆಫ್ಶೋರ್ ಎಕ್ಸ್ಪ್ಲೋರೇಷನ್ ಸ್ಕೀಮ್ ಆಗುತ್ತೆ. ತೈಲ ಅನಿಲ ನಿಕ್ಷೇಪ ಶೋಧಕ್ಕೆ ನೆರವು 84,084 ಕೋಟಿ ಮೊತ್ತದ ಯೋಜನೆಗೆ ಕೇಂದ್ರ ಸಂಪುಟದ ಒಪ್ಪಿಗೆ. ಪ್ರತಿ ತೈಲ ಬಾವಿಗೂ 650 ಕೋಟಿ ರೂಪಾಯಿ ವೆಚ್ಚಕ್ಕೆ ನಿರ್ಧಾರ. ಸಮುದ್ರದ ಆಳ ಪ್ರದೇಶಗಳಲ್ಲಿ ತೈಲ ಹಾಗೂ ಅನಿಲ ನಿಕ್ಷೇಪ ಶೋಧಿಸುವ ಸಮುದ್ರ ಮಂಥನ ಯೋಜನೆಗೆ ಕೇಂದ್ರ ಸಚಿವ ಸಂಪುಟವು ಅನುಮೋದನೆ ಕೊಟ್ಟಿದೆ. ಇದರ ದುಬಾರಿ ಯೋಜನೆ ಆಗುತ್ತೆ, ಅತ್ಯಂತ ದುಬಾರಿ ಯೋಜನೆ ಅಂತ ಹೇಳ್ತಾ ಇದ್ದಾರೆ. 84,000 ಕೋಟಿ ಅಂದ್ರೆ ಸುಮ್ಮನೆ ಅಲ್ಲ. ಇದರ ಭಾಗಶಃ ವೆಚ್ಚವನ್ನು ಕೇಂದ್ರ ಸರ್ಕಾರವೇ ವಹಿಸಲಿದ್ದು, ಅದಕ್ಕೋಸ್ಕರ ಇದನ್ನ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. ಅಂದರೆ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆ. ತೈಲ ಬಾವಿಗಳನ್ನು ಕೊರೆದು ಮೂಲ ಸೌಕರ್ಯಗಳನ್ನು ಒದಗಿಸಲಾಗುತ್ತೆ. ಈ ಯೋಜನೆಯ ಅಡಿಯಲ್ಲಿ ಆಳ ಸಮುದ್ರ ಮತ್ತು ಅತಿ ಆಳ ಸಮುದ್ರಗಳಲ್ಲಿ ಪ್ರತಿ ತೈಲ ಬಾವಿ ಕೊರೆಯಲು ಕೇಂದ್ರ ಸರ್ಕಾರವು 650 ಕೋಟಿ ರೂಪಾಯಿ ಆರ್ಥಿಕ ನೆರವನ್ನು ನೀಡಲಿದೆ. ಆ ಮೂಲಕ ದೇಶೀಯವಾಗಿ ತೈಲ ಮತ್ತು ಅನಿಲ ಉತ್ಪಾದಿಸಿ ಸ್ವಾವಲಂಬನೆ ಸಾಧಿಸುವ ಮೂಲಕ ಆಮದು ಕಡಿಮೆ ಮಾಡುವ ಗುರಿಯನ್ನು ಹೊಂದಲಾಗಿದೆ. ಇಲ್ಲಿ ಮತ್ತೆ ಡಿವೈಡ್ ಮಾಡ್ತಾ ಹೋಗ್ತಾರೆ. ಈ 84,000 ಕೋಟಿ ರೂಪಾಯಿಗಳನ್ನು ಬೇರೆ ಬೇರೆ. ಈಗ ಆಳ ಸಮುದ್ರದ ತೈಲ ಬಾವಿ ಕೊರೆಯುವಿಕೆಗಾಗಿಯೇ ಮುಂದಿನ 5 ವರ್ಷಗಳವರೆಗೆ 43,200 ಕೋಟಿ, ಉಳಿದಂತ 10,000 ಕೋಟಿ ರೂಪಾಯಿ ಮೊತ್ತವನ್ನು ತೈಲ ಮತ್ತು ಅನಿಲ ಉತ್ಪಾದನೆಯ ಮೂಲ ಸೌಕರ್ಯಕ್ಕೆ, ಅದೇ ರೀತಿ ಕಡಲಾಚೆಯ ದತ್ತಾಂಶ ಸಂಗ್ರಹಕ್ಕೆ 28,000 ಕೋಟಿ, 2,000 ಕೋಟಿ ಮೊತ್ತವನ್ನು ಸೇವಾ ವಲಯ ಅಭಿವೃದ್ಧಿಪಡಿಸಲು. ಅತಿ ಆಳ ಸಮುದ್ರದಲ್ಲಿ ನೀರಿನ ಆಳಮಟ್ಟದ ಸುಮಾರು 1,500 ಮೀಟರ್ಗಳಿಗಿಂತಲೂ ಹೆಚ್ಚಾದ ಸಂದರ್ಭದಲ್ಲಿ ಪ್ರತಿ ತೈಲ ಬಾವಿ ಕೊರೆಯಲು 950 ಕೋಟಿ ರೂಪಾಯಿ. ಅಂದರೆ ಆಳ ಭಾಳ ಇದೆ. 1,500 ಮೀಟರ್ಗಿಂತಲೂ ಹೆಚ್ಚಿಗೆ ಆಳಕ್ಕೆ ಹೋದಾಗ 950 ಕೋಟಿ ರೂಪಾಯಿಗೂ ಹೆಚ್ಚಿನ ಒಂದೊಂದು ತೈಲ ಬಾವಿಗೆ ಕೊಡ್ತಾರಂತೆ. ಇಷ್ಟು ಡೀಟೇಲ್ ಆಯಿತು. ಯಾಕೆಂದರೆ ಇತ್ತೀಚೆಗೆ ಕ್ರೂಡ್ ಆಯಿಲ್ ಇಂಪೋರ್ಟ್ ಹೆಚ್ಚಾಗ್ತಾ ಇದೆ ಭಾರತದಲ್ಲಿ. ಕಳೆದೊಂದು ದಶಕದಲ್ಲಿ 77% 88% ಏರಿಕೆ ಆಗಿದೆ. ಹಾಗಾಗಿ ಯಾಕೆ ಬೇರೆ ದೇಶಗಳ ಮೇಲೆ ಡಿಪೆಂಡ್, ನಮ್ಮ ದೇಶದಲ್ಲಿ ಸ್ವಲ್ಪ ರಿಸೋರ್ಸಸ್ಸನ್ನು ಹುಡುಕೋಣ ಅನ್ನೋ ಉದ್ದೇಶಕ್ಕೆ ಈ ಒಂದು ಸಮುದ್ರ ಮಂಥನ್ ಸ್ಕೀಮನ್ನು ತರ್ತಾ ಇದೆ. ಅದರ ಜೊತೆಗೆ
ಇನ್ನೊಂದಿದೆ, ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆ, ಇದಕ್ಕೂ ಕೂಡ ಅನುಮೋದನೆ ಕೊಟ್ಟಿದೆ. ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆ 5,070 ಕೋಟಿ ರೂಪಾಯಿ ವೆಚ್ಚದ ತೇಲುವ ಸೌರ ವಿದ್ಯುತ್ ಘಟಕ ಮತ್ತು ಸಂಗ್ರಹಣಾ ವೆಚ್ಚವನ್ನು ಹೆಚ್ಚಿಸುವ ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆ PMSSY ಅಂತೆ. ಈ ಯೋಜನೆ ಮುಖಾಂತರ 5,000 ಮೆಗಾವ್ಯಾಟ್ ತೇಲುವ ಸೌರ ಉತ್ಪಾದನಾ ಯೋಜನೆ ಮತ್ತು ಸಂಗ್ರಹಣಾ ವ್ಯವಸ್ಥೆ ತಲುಪಲು ಮುಂದಿನ 5 ವರ್ಷಗಳವರೆಗೆ ಈ ಒಂದು ಯೋಜನೆಯನ್ನು ಅನುಮೋದಿಸಲಾಗಿದೆ. ಒಂದು ಕಡೆ ಸಮುದ್ರ ಮಂಥನ್, ಇನ್ನೊಂದು ಕಡೆ ಪ್ರಧಾನಮಂತ್ರಿ ಸೂರ್ಯ ಸರೋವರ ಯೋಜನೆ. ಏನು ಬೇಕಾದರೂ ಬರಬಹುದು, ಇಲ್ಲೇ 3-4 ಯೋಜನೆಗಳಾದವು. ಸೊ ಹಾಗಾಗಿ ಒಂದೇ ವಿಡಿಯೋದಲ್ಲಿ ಕೊಡೋದಕ್ಕೆ ಯಾಕೆ ಕಷ್ಟ ಅಂದರೆ ಇದಕ್ಕೆ ಕಷ್ಟ. ನ್ಯಾಷನಲ್ ಆಫ್ ಶೋರ್ ಎಕ್ಸ್ಪ್ಲೋರೇಷನ್ ಸ್ಕೀಮ್, ಸಮುದ್ರ ಮಂಥನದ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಸೊ ಮೊದಲ ಹೇಳಿಕೆ, 84,000 ಕೋಟಿ ರೂಪಾಯಿಗಳನ್ನು ಮುಂದಿನ 3 ವರ್ಷಗಳವರೆಗೆ ಸರ್ಕಾರ ಅನುಮೋದನೆ ನೀಡಿದೆ. ತಪ್ಪು, 3 ವರ್ಷ ಅಲ್ಲ, 5 ವರ್ಷ. ಎಲ್ಲಿಂದ? 2026-27ರಿಂದ 2030-31 ಈ ಥರ ಕೇಳ್ತಾರೆ. ಅದಕ್ಕೋಸ್ಕರ ಈ ಒಂದು ಸಮುದ್ರ ಮಂಥನ ಯೋಜನೆಯನ್ನು ಕೇಂದ್ರದ ಯಾವ ಮಿನಿಸ್ಟ್ರಿ ಜಾರಿಗೆ ತರಲಿದೆ? ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಕೇಳ್ತಾರೆ. ಅದಕ್ಕೋಸ್ಕರ ಯಾವ ಮಿನಿಸ್ಟ್ರಿ ಅಂತ ಕೇಳ್ತಾರೆ. ಇನ್ನು ಬೇರೆ ಬೇರೆ ಡೀಟೇಲ್ಸ್ ಇದೆ, ಎಲ್ಲ ನಾನೇ ಹೇಳೋಕೆ ಹೋಗಲ್ಲ. ಸೊ ನೀವು ಯಾವ್ಯಾವ ಎಕ್ಸಾಮ್ಗೆ ಓದ್ತಾ ಇದ್ದೀರಿ ಅದರ ಮೇಲೆ ನೀವು PDF ಕೊಟ್ಟಾಗ ನೋಡ್ಕೊಳ್ಳಿ ಅಂತ ಹೇಳ್ತಾ, ಲೆಟ್ಸ್ ಮೂವ್ ಆನ್ ಟು ದ ಒನ್ ಮೋರ್ ಸ್ಕೀಮ್ ಆಫ್ ಸೆಂಟ್ರಲ್ ಗವರ್ನಮೆಂಟ್. ಕ್ವಶನ್ ನಂಬರ್ 3. ಭಾರತದ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಏನು ಕರಿತೀವಲ್ವಾ, PM ಕಿಸಾನ್ ಯೋಜನೆಯನ್ನು 2030-31ರವರೆಗೆ ಅಂದರೆ ಇನ್ನು 5 ವರ್ಷಗಳವರೆಗೆ ಈಗ ವಿಸ್ತರಿಸಿದೆ. ಅಗೇನ್ ಮತ್ತೊಮ್ಮೆ ಹೇಳಿಕೆಗಳು. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಮೊದಲ ಹೇಳಿಕೆ, ದೇಶದ ಪ್ರತಿಯೊಬ್ಬ ರೈತರಿಗೆ 5 ಕಂತುಗಳಲ್ಲಿ ಒಟ್ಟು 10,000 ರೂಪಾಯಿಗಳನ್ನು ನೀಡುವ ಯೋಜನೆಯಾಗಿದೆ. ಸರಿನಾ? 5 ಕಂತು 10,000 ಸರಿನಾ? ತಪ್ಪಾಗುತ್ತೆ, ಯಾಕಂದರೆ 3 ಕಂತು ಒಟ್ಟು 6,000 ರೂಪಾಯಿ. ನೆನ್ಪಿಡಿ, ತಪ್ಪು ಹೇಳಿ ಮತ್ತೆ ಸರಿ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ತಪ್ಪು ಹೇಳಿದಷ್ಟು ನೆನ್ಪಿಟ್ಕೊಂಬಿಟ್ಟು ಸರಿ ಹೇಳಿದ್ದು ಮರ್ತೋದ್ರ ಕಷ್ಟ. ಈ ಯೋಜನೆಯನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರವು ಮುಂದಿನ 10 ವರ್ಷಗಳವರೆಗೆ ಮುಂದುವರಿಸಿದೆ. ತಪ್ಪಾಗುತ್ತೆ, ಮುಂದಿನ 5 ವರ್ಷ. ಎಲ್ಲಿಗೆ? 2030-31ರವರೆಗೆ. ನೋಡಿ, ಈ ಥರ ಇನ್ನು ಹಲವಾರು ಹೇಳಿಕೆಗಳನ್ನು ಕ್ರಿಯೇಟ್ ಮಾಡ್ಬೋದು. ಸದ್ಯಕ್ಕಂತೂ ಇಷ್ಟು. ದ ಇಂಡಿಯನ್ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಎಕ್ಸ್ಟೆಂಡೆಡ್ ದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಸ್ಕೀಮ್ ಫಾರ್ ಅನದರ್ 5 years ಅಂಟಿಲ್ 2030-31. ರಾಜ್ಯದಲ್ಲಿ ಈಗ ಆಲ್ರೆಡಿ ಬರದ ಛಾಯೆ ಇದೆ. ಇಂತಹ ಬರದ ಛಾಯೆಯ ನಡುವೆ ಕೇಂದ್ರ ಸರ್ಕಾರ ರೈತರಿಗೆ ಶುಭಸುದ್ದಿಯನ್ನು ನೀಡಿದೆ. ಅರ್ಹ ರೈತರಿಗೆ ವಾರ್ಷಿಕ 6,000 ರೂಪಾಯಿ ನೀಡತಕ್ಕಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನು 2030-31ರವರೆಗೆ ಇನ್ನೂ 5 ವರ್ಷಗಳ ಕಾಲ ವಿಸ್ತರಿಸಲಾಗಿದೆ. ಬುಧವಾರ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ತೀರ್ಮಾನಿಸಲಾಗಿದೆ. ವಿಸ್ತರಿತ ಅವಧಿಗಾಗಿ ಅಂದರೆ ಮುಂದಿನ 5 ವರ್ಷಗಳಿಗಾಗಿ 3,15,614 ಕೋಟಿ ರೂಪಾಯಿಗಳ ಅನುದಾನ ಒದಗಿಸಲು ಸಂಪುಟ ಸಭೆ ಅನುಮೋದನೆ ನೀಡಿದೆ. ರೈಟ್, ಈಗ ಆಲ್ರೆಡಿ 4.47 ಲಕ್ಷ ಕೋಟಿ ರೂಪಾಯಿಗಳನ್ನು ಆಲ್ರೆಡಿ ರೈತರಿಗೆ ನೇರವಾಗಿ ಅವರ ಖಾತೆಗೆ ಜಮೆ ಮಾಡಲಾಗಿದೆ. ಸೊ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಯಾವಾಗ ಜಾರಿಗೆ ತಂದಿದ್ರು ಅಂದರೆ 2019ರಲ್ಲಿ ಪ್ರತಿ ಅರ್ಹ ರೈತರಿಗೆ 3 ಕಂತುಗಳಲ್ಲಿ 2,200 ಒಟ್ಟು 6,000 ರೂಪಾಯಿಗಳು ಪ್ರತಿ ವರ್ಷ ನೀಡತಕ್ಕಂತಹ PM ಕಿಸಾನ್ ಯೋಜನೆಯನ್ನು 5 ವರ್ಷಗಳ ಕಾಲ ವಿಸ್ತರಣೆ ಮಾಡಲಾಗಿದೆ. 2019 ಫೆಬ್ರವರಿಯಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು. 2026-27ರಿಂದ 2030-31ರವರೆಗೆ 5 ವರ್ಷ ವಿಸ್ತರಿಸುವ ಪ್ರಸ್ತಾವಕ್ಕೆ ಇವತ್ತು ಪ್ರಧಾನಿ ನೇತೃತ್ವದ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಈಗ ಆಲ್ರೆಡಿ 23 ಕಂತುಗಳಾಗಿದ್ದಾವೆ. ಓಕೆ, ಸೊ ಅಗೇನ್ ಮತ್ತಷ್ಟು ಡೀಟೇಲ್ಸ್ ಇದೆ. ಯಾರಿಗೆ ಎಷ್ಟು ಬೇಕು ಡೀಟೇಲ್ಸ್ ನೀವೇ ನೋಡ್ಬೋದು. ಸೊ ಮತ್ತೊಂದು ಪ್ರಧಾನಮಂತ್ರಿಗಳ ಮೇಲಿನ ಪ್ರಶ್ನೆ. ಪ್ರಧಾನಿಯವರು ಇತ್ತೀಚೆಗೆ ಮೈಸೂರಿಗೆ ಬಂದಿದ್ದರು. ಅವರಲ್ಲಿ ಒಂದು ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಿದರು. ಕೇಳ್ಬೋದು, ಮೈಸೂರಿನಲ್ಲಿ ವಿವೇಕ ಸ್ಮಾರಕವನ್ನು ಯಾರು ಉದ್ಘಾಟನೆ ಮಾಡಿದರು? ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು, ಅಥವಾ ಉಪರಾಷ್ಟ್ರಪತಿಗಳು CP ರಾಧಾಕೃಷ್ಣನ್ ಅವರು, ಅಥವಾ ಲೋಕಸಭಾ ಸ್ಪೀಕರ್ ಅವರು, ಯಾರು, ಅಥವಾ ಮುಖ್ಯಮಂತ್ರಿಗಳು, ಏನು ಬೇಕಾದರೂ ಕೊಡ್ಬೋದು. ಓಕೆ, ಪ್ರಧಾನಿ ನರೇಂದ್ರ ಮೋದಿ ಅವರು 2026 ಆಗಸ್ಟ್ 1ರಂದು ಮೈಸೂರಿನಲ್ಲಿ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಿದರು.
Prime Minister Narendra Modi inaugurated the Viveka Smaraka in Mysuru on August 1, 2026. ಆದರೆ ಇಂದಿನ ದಿನ ಪ್ರಧಾನಿಯಿಂದ ವಿವೇಕ ಸ್ಮಾರಕ ಉದ್ಘಾಟನೆ ಆಗುತ್ತೆ ಅಂತ ಹೇಳಿದ್ವಿ. ಎಲ್ಲಿ ಅಂದರೆ ಮೈಸೂರಿನ ರಾಮಕೃಷ್ಣ ಆಶ್ರಮದ ವತಿಯಿಂದ ನಿರ್ಮಿಸಲಾಗಿರುವ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಮತ್ತು ವಿವೇಕ ಸ್ಮಾರಕವನ್ನು ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಯಾಕೆ ಅಂದರೆ ಸ್ವಾಮಿ ವಿವೇಕಾನಂದರು 1892ರಲ್ಲಿ ಮೈಸೂರಿಗೆ ಭೇಟಿ ನೀಡಿದ್ದ ವೇಳೆ ಅಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಆ ಒಂದು ಸ್ಥಳವನ್ನು ಪುನರುಜ್ಜೀವನಗೊಳಿಸಿ ಸ್ಮಾರಕವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಆ ಒಂದು ಸ್ಮಾರಕದ ಉದ್ಘಾಟನೆಯನ್ನು ಸ್ವತಃ ಪ್ರಧಾನಮಂತ್ರಿಗಳೇ ಬಂದು ಉದ್ಘಾಟನೆ ಮಾಡಿದ್ರು. ವಿವೇಕ ಸ್ಮಾರಕ ಮತ್ತು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಉದ್ಘಾಟಿಸಿದ ಪ್ರಧಾನಿ ಮೋದಿ ಅವರು ದೇಶದ ಯುವಕರಿಂದ ವಿಶ್ವದ ಅಭಿವೃದ್ಧಿಗೆ ವೇಗ ಸಿಗ್ತಾ ಇದೆ. ಮೈಸೂರಿನ ಯಾದವಗಿರಿಯ ಶ್ರೀ ರಾಮಕೃಷ್ಣ ವಿದ್ಯಾಶಾಲೆ ಮೈದಾನದಲ್ಲಿ ನಡೆದ ವಿವೇಕ ಸ್ಮಾರಕ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿಯವರು ಭಾಗವಹಿಸಿದ್ರು. ರೈಟ್, ಇಷ್ಟು ಡೀಟೇಲ್ಸ್ ಇದೆ, ನೋಡ್ಬೋದು. ವಿವೇಕಾನಂದರ ಬಗ್ಗೆ ಏನು ಪ್ರಶ್ನೆ ಕೇಳ್ಬೋದು? ಅವರ ಮೊದಲ ಹೆಸರೇನು ಅಂತ ಹಳೆಯ ಪ್ರಶ್ನೆ, ನರೇಂದ್ರನಾಥ ದತ್ತ. ಇದು ಯಾರ ಮೊದಲ ಹೆಸರು ಅಂತ ಹಳೆಯ ಹಿಂದಿನ ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ, ಇವತ್ತು ಆ ಥರ ಕೇಳ್ತಾ ಇಲ್ಲ. ಓಕೆ, ಜೊತೆಗೆ ಇನ್ನಷ್ಟು ಅಂದರೆ ಬೇಲೂರು ಮಠವನ್ನು ಸ್ಥಾಪನೆ ಮಾಡ್ತಾರೆ ಮತ್ತು ಅವರ ಕೆಲವೊಂದಷ್ಟು ಕೃತಿಗಳು ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಮೈ ಮಾಸ್ಟರ್, ಲೆಕ್ಚರ್ಸ್ ಫ್ರಮ್ ದ ಕೊಲಂಬೋ ಟು ಆಲ್ಮೋರಾ, ಇವು ಅವರ ಕೆಲವೊಂದಷ್ಟು ಕೃತಿಗಳಾಗ್ತವೆ. ಜೊತೆಗೆ ಅವರು ರಾಮಕೃಷ್ಣ ಮಿಷನ್ ಮತ್ತು ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಬೇಲೂರು ಮಠ ಎಲ್ಲಿದೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿದೆ, ಹೂಗ್ಲಿ ನದಿಯ ದಂಡೆಯ ಮೇಲೆ. ಅವರು ಸ್ಥಾಪಿಸಿರ್ತಕ್ಕಂಥ ಮಠಗಳು, ಮಿಷನ್ ಯಾವುದು ಅಂತ ನೋಡಿದ್ವಿ. ಜೊತೆಗೆ ಇನ್ನಷ್ಟು ಡೀಟೇಲ್ಸನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 5. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಮೊದಲ ಸಂಪುಟ ವಿಸ್ತರಣೆಯಲ್ಲಿ 19 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. 19 MLAs sworn in as ministers. ಇಲ್ಲಿ ಏನಾಗುತ್ತೆ, ಈಗ ಮೋಸ್ಟ್ಲಿ ಇನ್ನೂ ಪೋರ್ಟ್ಫೋಲಿಯೋ ಅಲೋಕೇಟ್ ಆಗಿಲ್ಲ, ಅಂದರೆ ಯಾರ್ಯಾರಿಗೆ ಯಾವ ಸಚಿವ ಸ್ಥಾನ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಸಾಕಷ್ಟು ಘರ್ಷಣೆಗಳು, ಸಂಘರ್ಷಗಳು ನಡೀತಾ ಇದ್ದಾವೆ, ನಿಮ್ಗೆ ಗೊತ್ತಿರ್ಬೋದು. ಹಾಗಾಗಿ ಹೇಳೋಕ್ಕಾಗಲ್ಲ. ಇದು ನಾವು ವಿಡಿಯೋ ಮಾಡ್ತಾ ಬೇಕಾದ್ರೆ ಪೋರ್ಟ್ಫೋಲಿಯೋ ಹಂಚಿಕೆ ಆಗ್ಬೋದು, ಅಥವಾ ಒಂದಿಬ್ಬರು ಸಚಿವ ರಾಜೀನಾಮೆ ತೆಗೆದುಕೊಂಡು ಬೇರೆಯವ್ರಿಗೆ ಕೊಡ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ದಾವೆ. ಒಬ್ಬರು ಮಹಿಳಾ ಸಚಿವರನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಸುದ್ದಿ ಇದೆ. ಒಟ್ಟಾರೆಯಾಗಿ KAದವ್ರು ಏನು ಮಾಡಿಬಿಡ್ತಾರೆ, ಕೆಳಗಿನವರಲ್ಲಿ ಯಾರು ಇತ್ತೀಚಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿಲ್ಲ ಅಂತ ಕೊಡ್ಬೋದು. ಒಂದು 3 ಸಚಿವರು, ಒಬ್ರು ಯಾರಾದರೂ ಓನ್ಲಿ MLA ಇರ್ತಕ್ಕಂಥವ್ರು ಕೊಡ್ಬೋದು. ಇರಲಿ ಅನ್ನೋ ಉದ್ದೇಶಕ್ಕೆ ಫಾರ್ ದ ಕಂಪ್ಲೀಟ್ನೆಸ್ ನೋಡ್ತಾ ಹೋಗೋಣ ಯಾರ್ಯಾರು ಮಿನಿಸ್ಟರ್ಸ್ ಅಂತ. 19 ಶಾಸಕರು ಸಚಿವರಾಗಿ ಪದಗ್ರಹಣ. ಹೈಕಮಾಂಡ್ ಲಿಸ್ಟ್ಗೆ ಕಡೆ ಕ್ಷಣದಲ್ಲಿ ಸರ್ಜರಿ ಆಯಿತು, ಗೊತ್ತಾಯಿತು ನಿಮಗೆ. ಒಂದಿಬ್ಬರಿಗೆ ಪಟ್ಟಿಯಿಂದ ಕೈ ಬಿಟ್ಟರು, ಹೊಸಬರಿಗೆ ಚಾನ್ಸ್ ಕೂಡ ಕೊಟ್ಟರು. ಸೊ ನೋಡಿರ್ಬೋದು, ಒಟ್ಟಾರೆಯಾಗಿ 19 ಸಚಿವರು ಈಗ ನಮ್ಮ ಕರ್ನಾಟಕದ ಸರ್ಕಾರದಲ್ಲಿದ್ದಾರೆ. ಒಟ್ಟು ಸಚಿವ ಸಂಪುಟದ ಬಲ 34. ಈಗ ಪ್ರಸ್ತುತ 33 ಸ್ಥಾನಗಳಿದ್ದಾವಂತೆ. ಅಂತೂ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುತೂಹಲಕ್ಕೆ ತೆರೆ ಬಿದ್ದಿದೆ. CM ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡು ಸರಿಯಾಗಿ 2 ತಿಂಗಳ ಬಳಿಕ ಪೂರ್ಣ ಪ್ರಮಾಣದ ಸಂಪುಟ ಅಸ್ತಿತ್ವಕ್ಕೆ ಬಂದಿದೆ. 19 ಶಾಸಕರು ಸಚಿವರಾಗಿ ಪದಗ್ರಹಣ ಕೈಗೊಂಡಿದ್ದು ಒಟ್ಟು ಸಚಿವರ ಸಂಖ್ಯೆ 33ಕ್ಕೇರಿದೆ. ಕ್ಯಾಬಿನೆಟ್ನಲ್ಲಿ 1 ಸ್ಥಾನವಷ್ಟೇ ಉಳಿದಿದೆ. ಇದರೊಂದಿಗೆ ಸರ್ಕಾರ ಫುಲ್ ಸ್ವಿಂಗ್ ಮಾದರಿಯಲ್ಲಿ ಕೆಲಸ ಮಾಡಲು ಅಣಿಯಾಗಿದೆ. ಕೊನೆ ಕ್ಷಣದಲ್ಲಿ ಒಂದಷ್ಟು ಗೊಂದಲಗಳಾಯಿತು, ಯಾರ್ಯಾರು ತೆಗೆದ್ರು ಅದು ನೋಡ್ಬೋದು. ಒಂದು ಸ್ಥಾನ ಖಾಲಿ ಇದೆ, ಅದನ್ನು ಮಹಿಳೆಯರಿಗೆ ಕೊಡ್ತಾರೆ ಅಂತಕ್ಕಂಥ ಸುದ್ದಿ ಕೂಡ ಇದೆ. ಒಂದಷ್ಟು ಡೀಟೇಲ್ಸನ್ನು ನೋಡ್ಬೋದು. ಬಟ್ ಇಲ್ಲಿ ನಮಗೆ ಯಾರು ಯಾವ ಮಿನಿಸ್ಟ್ರು ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಮಿನಿಸ್ಟರ್ ಯಾರು ಅಂತ ನೋಡ್ಬೋದು. PM ನರೇಂದ್ರ ಸ್ವಾಮಿರವರು ಮಂಡ್ಯ ಜಿಲ್ಲೆ ಮಳವಳ್ಳಿ ಕ್ಷೇತ್ರದವರು. N ಚಲುವರಾಯ ಸ್ವಾಮಿರವರು ಮಂಡ್ಯ ಜಿಲ್ಲೆ ನಾಗಮಂಗಲ ಕ್ಷೇತ್ರ. KM ಶಿವಲಿಂಗೇಗೌಡ ಹಾಸನ ಜಿಲ್ಲೆ ಅರಸೀಕೆರೆ ಕ್ಷೇತ್ರದವರು. C ಪುಟ್ಟರಂಗಶೆಟ್ಟಿ ಚಾಮರಾಜನಗರ ಕ್ಷೇತ್ರದವರು. SS ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರ. KS ಬಸವಂತಪ್ಪ ಮಾಯಕೊಂಡ ಕ್ಷೇತ್ರ. T ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ. ಲಕ್ಷ್ಮಣ ಸವದಿ ಅಥಣಿ
ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ, ವಿಜಯಾನಂದ ಕಾಶಪ್ಪನವರು ಹುನಗುಂದ ಕ್ಷೇತ್ರ, ರುದ್ರಪ್ಪ ಲಮಾಣಿ ಹಾವೇರಿ, ಸಂತೋಷ್ ಎಸ್ಲಾಡ್ ಕಲಘಟಗಿ ಧಾರವಾಡದ ಕಲಘಟಗಿ ಕ್ಷೇತ್ರ, ಬಸವರಾಜ ರಾಯರೆಡ್ಡಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಕ್ಷೇತ್ರ, ಶಿವರಾಜ್ ತಂಗಡಗಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಕ್ಷೇತ್ರ, ಎಚ್ ಸಿ ಬಾಲಕೃಷ್ಣ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಥವಾ ರಾಮನಗರ ಜಿಲ್ಲೆ ಅಂತ ಏನು ಕರಿತಿದ್ವಿ ಅದರ ಮಾಗಡಿ ತಾಲೂಕು, ಬಿಜೆಡ್ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಕ್ಷೇತ್ರ ಬೆಂಗಳೂರು ನಗರ ಜಿಲ್ಲೆ, ರಿಜ್ವಾನ್ ಅರ್ಷದ್ ಬೆಂಗಳೂರು ನಗರ ಜಿಲ್ಲೆಯ ಶಿವಾಜಿನಗರ ಕ್ಷೇತ್ರದಿಂದ MLA ಆಗಿದ್ದಾರೆ, ಗುರುಪಾದಗೌಡ ಸಂಗನಗೌಡ ಪಾಟೀಲ್ GS ಪಾಟೀಲ್ ಗದಗ ಜಿಲ್ಲೆ ರೋಣ ಕ್ಷೇತ್ರದವರು. ಅದೇ ಥರ ನೆಕ್ಸ್ಟು ಅವರ ಫೋಟೋಗಳನ್ನು ಕೊಟ್ಟಿದ್ದೀವಿ ನೋಡ್ಬೋದು. ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಸೊರಬದಿಂದ ಮಧು ಬಂಗಾರಪ್ಪ, ಕಲಬುರಗಿ ಜಿಲ್ಲೆಯ ಜೇವರ್ಗಿ ಕ್ಷೇತ್ರದ ಡಾಕ್ಟರ್ ಅಜಯ್ ಸಿಂಗ್ ಅವರು, ಮತ್ತು ಇದರ ಜೊತೆಗೆ ಒಂದಷ್ಟು ಇಲ್ಲಿ ಒಂದು ಮಿಸ್ ಆಯಿತು. GS ಪಾಟೀಲ್ ಅವರಿಗೆ ಮಿನಿಸ್ಟರ್ ಅಲ್ಲ, GS ಪಾಟೀಲ್ ಅವರನ್ನು ನಮ್ಮ ವಿಧಾನಸಭೆಯ ಸ್ಪೀಕರ್ ಆಗಿ ಮಾಡೋದಕ್ಕೆ ಈಗ ಆಯ್ಕೆ ಮಾಡಿದ್ದಾರೆ, ವಿಧಾನಸಭಾ ಸ್ಪೀಕರ್ ಆಗಿ. ಅದೇ ಥರ ಡೆಪ್ಯೂಟಿ ಸ್ಪೀಕರ್ ಆಗಿ AS ಪೊನ್ನಣ್ಣನವರನ್ನು ಆಯ್ಕೆ ಮಾಡಲಾಗಿದೆ. ಹಾಗಾಗಿ ಸ್ವಲ್ಪ ನೋಡಿ. ಓಕೆ, ಜೊತೆಗೆ ಸಲೀಂ ಅಹ್ಮದ್ ಅವರನ್ನು ಕೊಟ್ಟಿರ್ಬೋದು ಮುಂದೆ ಎಲ್ಲಾದರೂ. ಸಲೀಂ ಅಹ್ಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿ ಆಯ್ಕೆ ಮಾಡೋದಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ, ಮತ್ತು ಉಪಸಭಾಪತಿಗಳಾಗಿ ಉಮಾಶ್ರೀ ಅವರನ್ನು ಆಯ್ಕೆ ಮಾಡ್ತಾ ಇದ್ದಾರಂತೆ. ಇವರು ಆ್ಯಕ್ಚುಲ್ ಆಗಿ ಆಯ್ಕೆ ಆದಾಗ ನಾವು ನೋಡೋಣ, ಅಧಿಕಾರ ಸ್ವೀಕರಿಸಿದಾಗ ಇರಲಿ ಅನ್ನೋ ಕಂಪ್ಲೀಟ್ನೆಸ್ಗೆ ಕೊಟ್ಟಿರ್ತಾನೆ. ಇಲ್ಲಿ ಒಂದು ಗಮನಿಸಬೇಕು ನಾವು, ನಮ್ಮ ಅಮೆಂಡ್ಮೆಂಟ್ಸಲ್ಲಿ ಕ್ಲಾಸ್ ನಂಬರ್ 544, 545, 546, 547 1ರಿಂದ 106 ಸಂವಿಧಾನ ತಿದ್ದುಪಡಿಗಳನ್ನು ಮಾತಾಡ್ತೀವಿ. ಅಲ್ಲಿ 91ನೇ ತಿದ್ದುಪಡಿ ಕಾಯ್ದೆ 2003 ವೆರಿ ಇಂಪಾರ್ಟೆಂಟ್. ಏನು ಅಂದರೆ ಇದು 2004ರಲ್ಲಿ ಜಾರಿಗೆ ಬಂದಿದೆ. ಈ ಕಾಯ್ದೆ ಸಂವಿಧಾನದ 75 ಮತ್ತು 164ನೇ ವಿಧಿಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲದ ಗಾತ್ರವನ್ನು ನಿರ್ಧಾರ ಮಾಡಿದೆ. ಇದರ ಪ್ರಕಾರ ಕೇಂದ್ರ ಮಂತ್ರಿಮಂಡಲ ಮತ್ತು ರಾಜ್ಯ ಮಂತ್ರಿಮಂಡಲದ ಸಂಖ್ಯೆ ಲೋಕಸಭೆಯ ಒಟ್ಟು ಸದಸ್ಯರ 15% ಮೀರುವಂತಿಲ್ಲ. ರಾಜ್ಯ ಮಂತ್ರಿಮಂಡಲವು ಮುಖ್ಯಮಂತ್ರಿಗಳನ್ನೊಳಗೊಂಡಂತೆ 12 ಮಂದಿಗಿಂತ ಕಡಿಮೆ ಸದಸ್ಯರನ್ನು ಕೂಡ ಹೊಂದಿರಬಾರದು ಅಂತ ಹೇಳ್ತಾ ಇದೆ. ಹಾಗಾಗಿ ನಮ್ಮ ಕರ್ನಾಟಕದ ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 224. ಇದರ 15% ಅಂದರೆ ಎಷ್ಟಾಗುತ್ತೆ ಅಂದರೆ 34 ಮುಖ್ಯಮಂತ್ರಿಗಳನ್ನು ಸೇರಿದಂತೆ 35 ಆಗ್ತಿದ್ದಂಗಿದೆ. ಹಾಗಾಗಿ ಅಷ್ಟೇ ಸಂಖ್ಯೆಯನ್ನು ಫಿಲ್ ಮಾಡ್ತಾ ಹೋಗ್ತಾರೆ ಅವರು. ಮೋಸ್ಟ್ಲಿ 34 ಕಂಪ್ಲೀಟ್. ಇಲ್ಲಿ ಎಷ್ಟು ಸಂಖ್ಯೆ ಅಂತ ಕೇಳಲ್ಲ, ಗಮನಿಸಿ, ಎಷ್ಟು ಪರ್ಸೆಂಟೇಜ್ ಆಫ್ ದ ಟೋಟಲ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕೇಳ್ತಾರೆ. ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ, ಒಂದು ವಿಧಾನಸಭೆ ಇದೆ ಅಂದರೆ ಆ ವಿಧಾನಸಭೆಯ ಒಟ್ಟು ಸದಸ್ಯರ ಎಷ್ಟು % ಮಿನಿಸ್ಟರ್ ಇರ್ಬೋದು? 15%. ಅದೇ ಥರ ಲೋಕಸಭೆಯ ಒಟ್ಟು ಸದಸ್ಯರ 15% ಕೇಂದ್ರ ಮಂತ್ರಿಮಂಡಲದಲ್ಲಿರ್ಬೋದು ಸದಸ್ಯರು ಅನ್ನಂಗೆ ಅರ್ಥ. ಸಂವಿಧಾನದ ತಿದ್ದುಪಡಿ 91, 91st ಅಮೆಂಡ್ಮೆಂಟ್ ಆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾಳ ಎಕ್ಸಾಮ್ಲಿ ಕೇಳಿದ್ದಾರೆ ಇದು. ಸೊ ಅದಕ್ಕೋಸ್ಕರನೇ ಒಂದು ಸೀರೀಸ್ ಆಫ್ ವಿಡಿಯೋಸ್ ಮಾಡಿದ್ದು ನಾನು, ಅಮೆಂಡ್ಮೆಂಟ್ಸ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಜೊತೆಗೆ ಟೈಪ್ಸ್ ಆಫ್ ಮೆಜಾರಿಟೀಸು ಕ್ಲಾಸ್ ನಂಬರ್ 542, ಸಿಂಪಲ್ ಮೆಜಾರಿಟಿ, ಎಫೆಕ್ಟಿವ್ ಮೆಜಾರಿಟಿ, ಅಬ್ಸಲ್ಯೂಟ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ವಿತ್ ಎಕ್ಸಾಂಪಲ್ಸ್, ವಿತ್ ಅಂಕಿ ಸಂಖ್ಯೆಗಳ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜೊತೆಗೆ ಅಮೆಂಡ್ಮೆಂಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಹೇಗಿದೆ? ಪ್ರೊಸೀಜರೇ ಬೇರೆ ಇದೆ. ಕೆಲವೊಂದಕ್ಕೆ ಎಫೆಕ್ಟಿವ್ ಮೆಜಾರಿಟಿ ಬೇಕು, ಕೆಲವೊಂದು ತಿದ್ದುಪಡಿಗಳಿಗೆ ಸ್ಪೆಷಲ್ ಮೆಜಾರಿಟಿ ಬೇಕು, ಕೆಲವೊಂದಕ್ಕೆ ಅಬ್ಸಲ್ಯೂಟ್ ಮೆಜಾರಿಟಿ ಬೇಕು, ಕೆಲವೊಂದಕ್ಕೆ ಸಿಂಪಲ್ ಮೆಜಾರಿಟಿ ಬೇಕು. ಯಾವು ಏನಂತ ನೋಡಿ ಹೋಗಿ, ಭಾಳ ಯೂಸ್ ಆಗ್ತವೆ. ಓಕೆ, ಕ್ವಶನ್ ನಂಬರ್ 6. ಪ್ರಧಾನಿ ನರೇಂದ್ರ ಮೋದಿ ಅವರು 2026 ಆಗಸ್ಟ್ 2ರಂದು ನಶಾಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪ ಅಭಿಯಾನವನ್ನು ಪ್ರಾರಂಭಿಸಿದರು. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಲಾಂಚ್ಡ್ ದ ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ, ಡ್ರಗ್ ಫ್ರೀ ಯೂತ್ ಫಾರ್ ಡೆವಲಪ್ಡ್ ಇಂಡಿಯಾ ಪ್ಲೆಡ್ಜ್ ಕ್ಯಾಂಪೇನ್ ಆನ್ August 2, 2022. ಮಾದಕ ವಸ್ತು ತ್ಯಜಿಸಲು ಸಲಹೆ, ನಶ ಮುಕ್ತ ಯುವ ವಿಕಸಿತ ಸಂಕಲ್ಪ ಅಭಿಯಾನಕ್ಕೆ ಪ್ರಧಾನಿಗಳು ಚಾಲನೆಯನ್ನು ಕೊಟ್ಟರು. ಮಾದಕ ವಸ್ತುಗಳ ಸೇವನೆಯಿಂದ ಸ್ವಲ್ಪ ಸಮಯದವರೆಗೆ ಹೆಚ್ಚಿನ ಸಂತೋಷ ಸಿಗಬಹುದು, ಆದರೆ
ಅವು ನಮ್ಮ ಇಡೀ ಜೀವನ ಮತ್ತು ವೃತ್ತಿಯನ್ನು ಕೆಳಮಟ್ಟಕ್ಕೆ ಕೊಂಡೊಯ್ಯುತ್ತವೆ. ಹೀಗಾಗಿ ಮಾದಕ ವಸ್ತು ಸೇವನೆ ಮಾಡದಂತೆ ಪ್ರತಿಜ್ಞೆ ಕೈಗೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಯುವ ಜನತೆಗೆ ಸಲಹೆ ನೀಡಿದರು. ಯಾವ ಸಂದರ್ಭದಲ್ಲಿ? ನಶೆ ಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತಾಡ್ತಾ ಇದ್ರು. ದೇಶದ ಯುವಕರು ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಬೇಕು, ಮಾದಕ ದ್ರವ್ಯಗಳ ಸೇವನೆಯಿಂದ ದೂರವಿರಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಧಾನಿಗಳು ಕರೆಯನ್ನು ಕೊಟ್ಟರು. ಇಲ್ಲಿ ವಿಕಸಿತ ಭಾರತ್ ಸಂಕಲ್ಪಕ್ಕೆ ನಶಾಮುಕ್ತ ಯುವ ಜನತೆ ಅಭಿಯಾನ, ಈ ಅಭಿಯಾನ ಏನಿದೆ ಆ ಅಭಿಯಾನ ವೆರಿ ಇಂಪಾರ್ಟೆಂಟ್. ನಶಾಮುಕ್ತ ಯುವ ವಿಕಸಿತ ಸಂಕಲ್ಪ ಅಭಿಯಾನ ಯಾರು ಚಾಲನೆ ಕೊಟ್ಟರು? ಮಾನ್ಯ ಪ್ರಧಾನಮಂತ್ರಿಗಳು ಆನ್ ಆಗಸ್ಟ್ 2. ಸೊ ಡೀಟೇಲ್ಸ್ ಇದೆ ನೋಡಿ. ಕ್ವಶನ್ ನಂಬರ್ 7. ಆಂಧ್ರ ಪ್ರದೇಶದ ಭೋಗಾಪುರಂನಲ್ಲಿ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. ಅಲ್ಲೂರಿ ಸೀತಾರಾಮರಾಜು, ಅಲ್ಲೂರಿ ಸೀತಾರಾಮರಾಜು ಹೆಸರು ಎಲ್ಲೋ ಕೇಳಿದೀವಿ ಅಂತ ಅನಿಸ್ತಾ ಇರ್ಬೋದು ನಿಮಗೆ. RRR ಮೂವಿಲಿ ಈ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅಲ್ಲೂರಿ ಸೀತಾರಾಮರಾಜು ಅಂತ. ಅದೇ ತರ ಕೊಮರಂ ಭೀಮುಡು ಅಂತ ಒಂದು ಪಾತ್ರ ಬರುತ್ತೆ. ಹಾಗಾಗಿ ಅಲ್ಲೂರಿ ಸೀತಾರಾಮರಾಜುರವರ ಹೆಸರಿನಲ್ಲಿ ಆಂಧ್ರ ಪ್ರದೇಶದ ಭೋಗಾಪುರಂ ಅಂತಕ್ಕಂಥ ಪ್ರದೇಶ, ಭೋಗಾಪುರಂ ಪ್ರದೇಶದಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಉದ್ಘಾಟನೆಯನ್ನ ಸ್ವತಃ ಪ್ರಧಾನಮಂತ್ರಿಗಳೇ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಅಲ್ಲೂರಿ ಸೀತಾರಾಮರಾಜು ಎನ್ನುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಆಂಧ್ರ ಪ್ರದೇಶದಲ್ಲಿದೆ, ವಿಶಾಖಪಟ್ಟಣಂ ಹತ್ತಿರ ವಿಜಯನಗರಂ ಜಿಲ್ಲೆಯಲ್ಲಿ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇನಾಗ್ರೇಟೆಡ್ ದ ಅಲ್ಲೂರಿ ಸೀತಾರಾಮರಾಜು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ ಭೋಗಾಪುರಂ, ಆಂಧ್ರ ಪ್ರದೇಶ. ಆಂಧ್ರದತ್ತ ಜಾಗತಿಕ ಕಂಪನಿಗಳ ಕಣ್ಣು ಭೋಗಾಪುರಂನಲ್ಲಿ ಅಲ್ಲೂರಿ ಸೀತಾರಾಮರಾಜು ವಿಮಾನ ನಿಲ್ದಾಣ ಉದ್ಘಾಟಿಸಿದ ಮೋದಿಯವರು. ಜಾಗತಿಕ ಕಂಪನಿಗಳು ಆಂಧ್ರ ಪ್ರದೇಶದಲ್ಲಿ ಅವಕಾಶವನ್ನು ಅನ್ವೇಷಿಸ್ತಾ ಇದ್ದಾವೆ. ರಾಜ್ಯವು ಉತ್ಪಾದನಾ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದರು. ಭೋಗಾಪುರಂನಲ್ಲಿ, ಎಲ್ಲಿ? ವಿಶಾಖಪಟ್ಟಣದ ಹತ್ತಿರದಲ್ಲಿ ಭೋಗಾಪುರಂ ಎಂಬ ಒಂದು ಪ್ರದೇಶದಲ್ಲಿ ನೂತನ ವಿಮಾನ ನಿಲ್ದಾಣದ ಉದ್ಘಾಟನೆ ಮತ್ತು 18,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಶಿಲಾನ್ಯಾಸವನ್ನು ನೆರವೇರಿಸಿ ಅವರು ಮಾತನಾಡ್ತಾ ಇದ್ರು. ಗೂಗಲ್ ಸಂಸ್ಥೆ ಈಗ ಆಲ್ರೆಡಿ ವಿಶಾಖಪಟ್ಟಣದಲ್ಲಿ ಒಂದು ದೊಡ್ಡ ಡೇಟಾ ಸೆಂಟರ್ನ ತರೋದಕ್ಕೆ 1,00,000 ಕೋಟಿ ರೂಪಾಯಿಗಳ ಇನ್ವೆಸ್ಟ್ ಅನ್ನು ಮಾಡಿತ್ತು ಅಂತ ಈ ಸಂದರ್ಭದಲ್ಲಿ ಅವರು ನೆನಪಿಸ್ಕೊಳ್ತಾ ಇದ್ರು. ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಮಾತಾಡಿದ್ವಿ. PM ನರೇಂದ್ರ ಮೋದಿ ಇನಾಗ್ರೇಟೆಡ್ ದ ಅಲ್ಲೂರಿ ಸೀತಾರಾಮರಾಜು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಟ್ ಭೋಗಾಪುರಂ ಇನ್ ಆಂಧ್ರ ಪ್ರದೇಶ. ಇನ್ನಷ್ಟು ಡೀಟೇಲ್ ಇದೆ ನೋಡಿ. ಎಲ್ಲಿ ಬರುತ್ತೆ ಅಲ್ಲೂರಿ ಸೀತಾರಾಮರಾಜು ಇಂಟರ್ನ್ಯಾಷನಲ್ ಏರ್ಪೋರ್ಟ್? ಇದು ಆಂಧ್ರ ಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿ ಬರುತ್ತೆ ಮತ್ತು ವಿಶಾಖಪಟ್ಟಣಂ ಜಿಲ್ಲೆಯಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. GMR ವಿಶಾಖಪಟ್ಟಣಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅವರು ಇದನ್ನ ಆಪರೇಟರ್ ಮಾಡ್ತಾ ಇದ್ದಾರೆ. 17 ಆಗಸ್ಟ್ 2026 ಓಪನ್ ಕೂಡ ಆಗಿದೆ. ಬಹಳ ದೂರಲ್ಲ. ಮೊನ್ನೆ 2/8/2026 ಇದೇ ತಿಂಗಳ ಆಗಸ್ಟ್ ತಿಂಗಳ ಜಸ್ಟ್ ಒಂದು 7-8 ಡೇಸ್ ಬ್ಯಾಕ್ ಒಂದು ಎಕ್ಸಾಮ್ ಆಗಿತ್ತು. KEA ಸಿವಿಲ್ PC ಎಕ್ಸಾಮ್, 2 ಎಕ್ಸಾಮ್ ಆಗಿತ್ತು. HK ರೀಸನ್ ಪೇಪರು ಸಾಯಂಕಾಲ ಆಗಿತ್ತು. ಇಷ್ಟು ದಿನ ಮಧ್ಯಾಹ್ನ ಅಂತ ಇದ್ವಿ, ಇವಾಗ ಸಾಯಂಕಾಲ ಅಂತ ಇದ್ವಿ. ಯಾಕಂದರೆ 4 o'clock ಸ್ಟಾರ್ಟ್ ಆಗಿತ್ತು ಎಕ್ಸಾಮ್. ಬೆಳಿಗ್ಗೆ ನಾನ್ HK ಎಕ್ಸಾಮ್ ಆಗಿತ್ತು ಸಿವಿಲ್ PC. HK ರೀಸನ್ ಸಿವಿಲ್ PC ಎಕ್ಸಾಮ್ ಕ್ಲಾಸ್ ನಂಬರ್ 1 to 0 ನಾವು ಸಾಲ್ವ್ ಮಾಡಿದ್ವಿ. 19 ಕರೆಂಟ್ ಅಫೇರ್ಸ್ ಪ್ರಶ್ನೆ ಇತ್ತು. ಅದರಲ್ಲಿ ಏನು ಕೇಳಿದ್ರು? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ, ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈ, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಶ್ರೀಪೆರಂಬದೂರು ಮತ್ತು ಈಗ ಅಲ್ಲೂರಿ ಸೀತಾರಾಮರಾಜು ವಿಮಾನ ನಿಲ್ದಾಣ ವಿಶಾಖಪಟ್ಟಣಂ ಅಂತ ಕೊಡಬಹುದು, ಅಥವಾ ವಿಜಯನಗರಂ ಅಂತ ಕೊಡಬಹುದು, ಅಥವಾ ಭೋಗಾಪುರಂ ಅಂತ ಕೊಡಬಹುದು, ಅಥವಾ ಆಂಧ್ರ ಪ್ರದೇಶ ಅಂತ ಕೊಡಬಹುದು. ಯಾಕೆ ಇವು ಸುದ್ದಿಯಲ್ಲಿರ್ತವೆ ಅಂದರೆ ನೋಡೋದಕ್ಕೆ ಇದೊಂದು ಜಿಯೋಗ್ರಫಿ ಪ್ರಶ್ನೆ ಅನ್ಕೋಬಹುದು ಅಥವಾ ಇನ್ನೊಂದು ಅನ್ಕೋಬಹುದು. ಬಹಳ ಜನ ಅಂದರು ಎಲ್ಲಿ 19 ಕರೆಂಟ್ ಅಫೇರ್ಸ್ ಬಂದವ್ರಿ ಅಂತ. ಇದ್ರಂಗೆ ಸುದ್ದಿಗೆ ಬಂದಾಗ ಮಾತಾಡಿರ್ತೀವಿ ನಾವು. ಹೋಗಿ ನೋಡಿ ಕ್ಲಾಸ್ ನಂಬರ್ 1209, ಅವಾಗ ಇನ್ನಷ್ಟು ಡೀಟೇಲ್ಸ್ ಹೇಳ್ತೀವಿ. ಎಷ್ಟು ಸರಿ, ಏನು ಸರಿ, ಯಾಕೆ ತಪ್ಪು ಅಂತ ಹೋಗಿ ನೋಡಿ.
ಕ್ವಶನ್ ನಂಬರ್ 8, ಜುಲೈ 2026ರಲ್ಲಿ ಭಾರತದ ಒಟ್ಟು GST ಸಂಗ್ರಹ, ಸರಕು ಮತ್ತು ಸೇವಾ ತೆರಿಗೆಯ ಸಂಗ್ರಹ ವರ್ಷದಿಂದ ವರ್ಷಕ್ಕೆ 15.4% ಏರಿಕೆಯಾಗಿ 2.11 ಲಕ್ಷ ಕೋಟಿಗಳಷ್ಟು ಕಲೆಕ್ಟ್ ಆಗಿದೆ. 2026 ಜುಲೈ ತಿಂಗಳಲ್ಲಿ 2.11 ಲಕ್ಷ ಕೋಟಿ, 2025 ಜುಲೈ ಅಂದರೆ ಕಳೆದ ವರ್ಷ ಎಷ್ಟು ಕಲೆಕ್ಟ್ ಆಗಿತ್ತು ಅದಕ್ಕಿಂತ 15.4% ಹೆಚ್ಚಾಗಿದೆ. ಇಂಡಿಯಾಸ್ ಗ್ರಾಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ GST ಕಲೆಕ್ಷನ್ ಫಾರ್ ಜುಲೈ 2026 rose by 15.4% year on year to reach Rs 2.11 crore. ಎಕ್ಸಾಕ್ಟ್ ಆಗಿ ಅಂದರೆ 2,11,205 crores. GST 2.11 lakh crore ಸಂಗ್ರಹವಾಗಿದೆ. ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯ ಮೂಲಕ ಜುಲೈ ತಿಂಗಳಿನಲ್ಲಿ 2.11 ಲಕ್ಷ ಕೋಟಿ ವರಮಾನ ಸಂಗ್ರಹವಾಗಿದೆ. ಆಮದು ವಹಿವಾಟಿನಿಂದ ಬಂದ ವರಮಾನ ಸರಕುಗಳ ಮಾರಾಟದಲ್ಲಿ ಏರಿಕೆಯಾಗಿದ್ದರಿಂದ ಒಟ್ಟಾರೆ ವರಮಾನ ಹೆಚ್ಚಾಗಿದೆ. ಕಳೆದ ವರ್ಷದ ಜುಲೈಯಲ್ಲಿ 1.83 ಲಕ್ಷ ಕೋಟಿ ಆಗಿತ್ತು. ಅದಕ್ಕೆ ಹೋಲಿಸ್ಕೊಂಡ್ರೆ ಅಂದರೆ 1.83 ಲಕ್ಷ ಕೋಟಿ ಆಗಿದ್ದಕ್ಕಿಂತಲೂ 15.4% ಏರಿಕೆಯಾಗಿ 2.11 ಲಕ್ಷ ಕೋಟಿ ರೂಪಾಯಿಗಳ ಸಂಗ್ರಹವಾಗಿದೆ. ಇವಾಗ ನೆನಪಿಟ್ಟಿರಿ 2.11 ಲಕ್ಷ ಕೋಟಿ ಅಂತ. ಎಕ್ಸಾಮ್ ಹತ್ತಿರ ಇರೋದ್ರಿಂದ ನೆನ್ಪಿಡ್ಬೇಕು. ಎಕ್ಸಾಮ್ ದೂರ ಇದ್ದಾಗ ಯಾವ್ಯಾವ ತಿಂಗಳು ಎಷ್ಟೆಷ್ಟು ಅಂತ ನೆನ್ಪಿಡೋ ಅವಶ್ಯಕತೆ ಇಲ್ಲ. ಈಗ ಎಕ್ಸಾಮ್ ಹತ್ತಿರ ಇದೆಯಲ್ಲ, ಕೇಳಿಬಿಟ್ರೆ ಹೇಗೆ ಮಾಡೋದು ಅಲ್ವಾ? ಮತ್ತು ಈ GSTಲಿ 3 ಟೈಪ್ GST ಬರುತ್ತೆ. ಒಂದು IGST ಇಂಟಿಗ್ರೇಟೆಡ್ GST, ಇನ್ನೊಂದು CGST ಸೆಂಟ್ರಲ್ GST, ಇನ್ನೊಂದು ST-GST ಅಥವಾ ಸ್ಟೇಟ್ GST ಅಥವಾ UT-GST ಅಂತ ಕರಿತೀವಿ. ಈ 3 ಎಷ್ಟೆಷ್ಟು ಕಲೆಕ್ಷನ್ ಆಯಿತು ಒಂದ್ಸಲ ನೆನ್ಪಿಟ್ಬಿಡಿ, ಎಕ್ಸಾಮ್ ಹತ್ರ ಇದ್ದಾವೆ. ಯಾಕೆ ಏಕೀಕೃತ GST ಅಥವಾ IGST 1,23,490 ಕೋಟಿ ರೂಪಾಯಿ, CGST 39,000 ಕೋಟಿ ರೂಪಾಯಿ, ರಾಜ್ಯ GST 47,000 ಕೋಟಿ ರೂಪಾಯಿ. ಹೈಯೆಸ್ಟ್ ಯಾವಾಗಲೂ IGST ಇರುತ್ತೆ. ಸೆಕೆಂಡ್ ಪ್ಲೇಸಲ್ಲಿ ST-GST ಇದೆ, ಥರ್ಡ್ ಪ್ಲೇಸಲ್ಲಿ ಕೇಂದ್ರ GST ಇದೆ. ಇನ್ನು ಒಟ್ಟಾರೆ ಏರಿಕೆ ಎಷ್ಟಾಗಿದೆ ಅಂತ ನೋಡ್ಬೋದು. ಅದ್ರ ಜೊತೆಗೆ ಯಾವ್ಯಾವ ತಿಂಗಳು ಎಷ್ಟೆಷ್ಟಾಗಿತ್ತು. 2026 ಏಪ್ರಿಲ್ ನೋಡಿ, ಹೈಯೆಸ್ಟು 2,42,000 ಕೋಟಿ ರೂಪಾಯಿಗಳ ಕಲೆಕ್ಷನ್ ಆಗಿತ್ತು. ಇಡೀ GST ಜಾರಿ ಆದಾಗಿನಿಂದ 2017ರಿಂದ ಹಿಡ್ಕೊಂಡ್ರೆ 2026ವರೆಗೂ ಯಾವ ತಿಂಗಳು ಅತಿ ಹೆಚ್ಚು GST ಕಲೆಕ್ಷನ್ ಆಗಿತ್ತು ಅಂತ ಏನಾದರೂ ಕೇಳಿದರೆ ಅದು 2026 ಏಪ್ರಿಲಲ್ಲಿ ಆಗಿತ್ತು. 2.42 ಲಕ್ಷ ಕೋಟಿ ರೂಪಾಯಿಗಳಷ್ಟು ನೆನ್ಪಿಟ್ಟಿರಿ. ಮತ್ತು ಈ ಒಂದು 2.11 ಲ್ಯಾಕ್ ಕ್ರೋರಲ್ಲಿ ಹೈಯೆಸ್ಟ್ ಯಾವಾಗಲೂ ಮಹಾರಾಷ್ಟ್ರ ಇರುತ್ತೆ. ಫಸ್ಟ್ ಪ್ಲೇಸ್ ಮಹಾರಾಷ್ಟ್ರ 32,000 ಕೋಟಿ, ಎರಡನೇ ಪ್ಲೇಸಲ್ಲಿ ಕರ್ನಾಟಕ ಇರುತ್ತೆ 13,000 ಕೋಟಿ, ಮೂರನೇ ಪ್ಲೇಸಲ್ಲಿ ಬೇಕಾದರೆ ಗುಜರಾತ್ ಬರುತ್ತೆ 12,900 ಕೋಟಿ ರೂಪಾಯಿ. ಮಂತ್ ವೈಸು ಸ್ಟೇಟ್ ವೈಸು ಕೂಡ ಕೇಳ್ಬೋದು. ಹೈಯೆಸ್ಟ್ ಮಹಾರಾಷ್ಟ್ರ, ಎರಡನೇ ಪ್ಲೇಸಲ್ಲಿ ಕರ್ನಾಟಕ, 3 ಗುಜರಾತ್, 4 ಹರಿಯಾಣ, 5 ತಮಿಳುನಾಡು. ಕೆಳಗಿನ ರಾಜ್ಯಗಳನ್ನು ಅವುಗಳ GST ಕಲೆಕ್ಷನ್ಗಳ ಆಧಾರದ ಮೇಲೆ ಏರಿಕೆಯಿಂದ ಇಳಿಕೆ ಕ್ರಮಕ್ಕೆ ಅವರೋಹಣ ಕ್ರಮದಲ್ಲಿ ಜೋಡಿಸಿ ಡಿಸೆಂಡಿಂಗ್ ಆರ್ಡರ್ಲಿ ಅಂತ ಕೇಳಬಹುದು. ಕೇಳಿದ್ದಾರೆ. ಲಾಸ್ಟಲ್ಲಿ ಲಕ್ಷದ್ವೀಪ ಬರುತ್ತೆ, ಜಸ್ಟ್ 2 ಕೋಟಿ, ಮಿಜೋರಾಂ 28 ಕೋಟಿ, ಮಣಿಪುರ 45 ಕೋಟಿ. ಎಲ್ಲಿಂದ ಎಲ್ಲಿಗೆ ನೋಡಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, 101ನೇ ಅಮೆಂಡ್ಮೆಂಟ್ ಆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅದು GST ಜಾರಿಯಾಗಿದ್ದು 101ನೇ ಸಂವಿಧಾನ ತಿದ್ದುಪಡಿ 2016 ಜಾರಿಯಾಗಿದ್ದು 2017ರಲ್ಲಿ. ಇನ್ನು ಬಿಲ್ ನಂಬರ್ ಕೇಳ್ತಾರಲ್ವ, 122 ಬಿಲ್ ನಂಬರ್. ಅದೇ ಥರ ಒಂದು ಆರ್ಟಿಕಲ್ ವೆರಿ ಇಂಪಾರ್ಟೆಂಟ್, 279A ಆರ್ಟಿಕಲ್ ಅನ್ನು ಸೇರಿಸೋ ಮೂಲಕ GST ಮಂಡಳಿಯನ್ನು ರಚನೆ ಮಾಡ್ತಾರೆ. ಈ GST ಮಂಡಳಿ ಅಧ್ಯಕ್ಷರು ಯಾವಾಗಲೂ ಹಣಕಾಸು ಸಚಿವರೇ ಇರ್ತಾರೆ. ಅವರು ನಿರ್ಮಲಾ ಸೀತಾರಾಮನ್ ಅವರು ಈಗ ಸದ್ಯಕ್ಕಿದ್ದಾರೆ. ಸೆಂಟ್ರಲ್ GST, ಸ್ಟೇಟ್ GST, ಇಂಟಿಗ್ರೇಟೆಡ್ GST ಎನ್ನುವ 3 GSTಗಳಿರ್ತವೆ. ಮತ್ತು ಸ್ಲ್ಯಾಬ್ಗಳಂತ ಬಂದರೆ 4 ಸ್ಲ್ಯಾಬ್ ಇತ್ತು, 5%, 12%, 18%, 28%. ಈಗ ಕೇವಲ 3 ಸ್ಲ್ಯಾಬ್ ಮಾಡಿದ್ದಾರೆ, 5%, 18%. ಎರಡೇ ಸ್ಲ್ಯಾಬು, ಒಂದು 40% ಅಂತಕ್ಕಂಥ ಲಕ್ಸುರಿ ಗೂಡ್ಸ್ಗೋಸ್ಕರ ಒಂದು ಸೆಪ್ರೇಟ್ ಸ್ಲ್ಯಾಬ್ ಮಾಡಿದ್ದಾರೆ. ಇದು GST 2.0 ಯಾವಾಗ ಜಾರಿ ಆಯಿತು? 2025 ಸೆಪ್ಟೆಂಬರ್ ಅಂತ ಅಂದ್ಕೊಳ್ರಿ ಸದ್ಯಕ್ಕೆ. ಕ್ಲಾಸ್ ನಂಬರ್ 1120ದಲ್ಲಿ ಡಿಸ್ಕಷನ್ ಮಾಡಿದಂತೆ ಮೇ 2026 ಪಾರ್ಟ್ 5ಅಲ್ಲಿ ಏಪ್ರಿಲ್ 2026ರಲ್ಲಿ GST ಕಲೆಕ್ಷನ್ನು ಸರ್ವಕಾಲಿಕ ದಾಖಲೆಯನ್ನು ಮಾಡಿ 2.43 ಲಕ್ಷ ಕೋಟಿಗಳಷ್ಟು ತಲುಪಿತ್ತು. ಗ್ರಾಸ್ GST ರೆವೆನ್ಯೂ
ಅದು ಹೈಯೆಸ್ಟ್ ಆದದ್ದನ್ನು ಮರಿಬಾರ್ದಲ್ವ ನಾವು. ಮುಂದಿನ ಹೈಯೆಸ್ಟ್ ಬರೋವರೆಗೂ ಇದನ್ನು ಹಾಗೇ ಮತ್ತೆ 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 ಹೇಳ್ತಾ ಇರ್ತೀನಿ. ನೋಡ್ರಿ ಏಪ್ರಿಲ್ 2026 ಹೈಯೆಸ್ಟ್ ನೋಡ್ರಿ ಅಂತ. ರೈಟ್. ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 9. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿದ ಋತು ತಾರೆ ಉಪಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಋತು ತಾರೆ ಇನಿಷಿಯೇಟಿವ್ ರೀಸೆಂಟ್ಲಿ ಲಾಂಚ್ಡ್ ಬೈ ದ ಕರ್ನಾಟಕ ಗೌರ್ಮೆಂಟ್ ಈಸ್ ಆರ್ ಕರೆಕ್ಟ್? ಫಸ್ಟ್ ಒನ್, ನಟಿ ರಚಿತಾ ರಾಮ್ ಅವರನ್ನು ಋತು ತಾರೆ ಉಪಕ್ರಮದ ರಾಯಭಾರಿಯಾಗಿ ನೇಮಿಸಲಾಗಿದೆ. ನೋಡೋಣ ಫಸ್ಟ್ ಹೇಳಿಕೆ. ಸೆಕೆಂಡ್ ಒನ್, committee headed by Dr. Joshna has been constituted to oversee the ಋತುತಾರೆ ಇನಿಷಿಯೇಟಿವ್ ಇಂಪ್ಲಿಮೆಂಟೇಷನ್. ಋತುತಾರೆ ಉಪಕ್ರಮದ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಡಾಕ್ಟರ್ ಜೋಶ್ನಾ ನೇತೃತ್ವದ ಸಮಿತಿಯನ್ನು ರಚಿಸಲಾಗಿದೆ. ಎರಡನೇ ಹೇಳಿಕೆ ನೋಡೋಣ. ಇದು ಮಹಿಳೆಯರ ಆರೋಗ್ಯ ಮತ್ತು ಮುಟ್ಟಿನ ಕುರಿತಾದ ಅರಿವಿನ ಬಗ್ಗೆ ಗಮನ ಹರಿಸುತ್ತೆ. ಅಂದರೆ 2 ಮತ್ತು 3 ಸರಿ ಇದೆ. ಹೌದು, ಇದು ಮಹಿಳೆಯರ ಆರೋಗ್ಯ ಮತ್ತು ಮುಟ್ಟಿನ ಕುರಿತಾಗಿರ್ತಕ್ಕಂಥ ಅರಿವಿನ ಮೇಲೆ ಗಮನ ಹರಿಸುತ್ತೆ, ಸರಿ ಇದೆ. ಡಾಕ್ಟರ್ ಜೋಶ್ನಾರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದರೆ ಆ ಸಮಿತಿ ಈ ಋತುತಾರೆ ಅಂತಕ್ಕಂಥ ಹೊಸ ಇನಿಷಿಯೇಟಿವ್ ಏನಿದೆ ಅದರ ಅನುಷ್ಠಾನದ ಜವಾಬ್ದಾರಿಯನ್ನು ಹೊತ್ತಿದೆ, ಸರಿ ಇದೆ. ಆದರೆ ಮೊದಲನೇ ಹೇಳಿಕೆ ಯಾಕೆ ತಪ್ಪು ಅಂದರೆ, ನಟಿ ರಚಿತಾ ರಾಮ್ ಅವರನ್ನು ಋತುತಾರೆ ಉಪಕ್ರಮದ ರಾಯಭಾರಿ ಅಲ್ಲ, ಬದಲಾಗಿ ನಟಿ ರಮ್ಯಾರವರನ್ನು ರಾಯಭಾರಿಯಾಗಿ ನೇಮಿಸಲಾಗಿದೆ. ಸ್ತ್ರೀಯರ ಒತ್ತಡ ನಿವಾರಣೆಗೆ ಋತುತಾರೆ ಯೋಜನೆ. ಭಾರತದಲ್ಲಿ ಋತುಬಂಧ ಬೇಗ ಕಾಣಿಸಿಕೊಳ್ಳುತ್ತದೆ. ನಗರ ಪ್ರದೇಶದ ಮಹಿಳೆಯರು ಈ ಸಮಯದಲ್ಲಿ ಹೆಚ್ಚಿನ ಸಮಸ್ಯೆ ಎದುರಿಸುತ್ತಿದ್ದಾರೆ ಅಂತ ನಟಿ ರಮ್ಯ ಹೇಳ್ತಾ ಇದ್ರು. ಮೆನೋಪಾಸ್ ಅಂತ ಏನು ಕರಿತೀವಿ, ಋತುಬಂಧ ವೇಳೆ ಕಾಣಿಸಿಕೊಳ್ಳುವ ದೈಹಿಕ ಸಮಸ್ಯೆಗಳು ಮತ್ತು ಮಾನಸಿಕ ಒತ್ತಡಗಳ ನಿರ್ವಹಣೆಗೆ ಆರೋಗ್ಯ ಇಲಾಖೆಯು ಋತುತಾರೆ ಯೋಜನೆಯನ್ನು ರೂಪಿಸಿದೆ. ರಿಗಾರ್ಡಿಂಗ್ ದ ಮೆನೋಪಾಸ್, ಮಹಿಳೆಯರು ಋತುಬಂಧದ ಒಂದು ಸಂದರ್ಭದ ಆ ಮಹಿಳೆ ಅನುಭವಿಸ್ತಕ್ಕಂತಹ ಒಂದು ಮಾನಸಿಕ ಸಮಸ್ಯೆಗಳ ಬಗ್ಗೆ, ದೈಹಿಕ ಸಮಸ್ಯೆಗಳ ಬಗ್ಗೆ ಅರಿವನ್ನು ಮೂಡಿಸಿ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗಿಂತ ಒಂದು ಯೋಜನೆಯನ್ನು ತರ್ತಾ ಇದೆ. ಅದಕ್ಕೆ ಹೆಸರು ಋತುತಾರೆ ಅಂತ ಇಟ್ಟಿದ್ದಾರೆ. ಈ ಯೋಜನೆಗೆ ಸಂಬಂಧಿಸಿದಂತೆ ಆರೋಗ್ಯ ಸಚಿವರು UT ಖಾದರ್ ಅವರು ನಟಿ ರಮ್ಯಾ ಮತ್ತು ತಜ್ಞರ ಜೊತೆಗೆ ಸಭೆಯನ್ನು ನಡೆಸಿದರು. ಸಭೆ ಬಳಿಕ ಅವರು ಏನು ಹೇಳ್ತಾ ಇದ್ರು, ರಾಜ್ಯದಲ್ಲಿ ಮಹಿಳಾ ಆರೋಗ್ಯ ನೀತಿಯನ್ನು ಜಾರಿಗೆ ತರಲಾಗ್ತಾ ಇದೆ, ವಿಮೆನ್ ಹೆಲ್ತ್ ಪಾಲಿಸಿಯನ್ನು ತರ್ತಾ ಇದ್ದೀವಿ. ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ದೇಶದಲ್ಲಿ ಪ್ರತ್ಯೇಕ ನೀತಿ ಇಲ್ಲ. ಈ ನೀತಿಯನ್ನು ಜಾರಿಗೆ ತರುವ ಪ್ರಥಮ ರಾಜ್ಯ ಕರ್ನಾಟಕವೇ ಆಗ್ತಾ ಇದೆ. ಋತುಬಂಧದ ಮೆನೋಪಾಸ್ ಸಂದರ್ಭದಲ್ಲಿ ಸಾಕಷ್ಟು ಮಹಿಳೆಯರು ಮಾನಸಿಕ ಸಮಸ್ಯೆ ಅನುಭವಿಸ್ತಾರೆ. ಮನೆ ಒಳಗೆ ಹೊರಗೆ ಕೆಲಸ ಮಾಡುವವರು ವಿವಿಧ ಸವಾಲುಗಳನ್ನು ಎದುರಿಸ್ತಾರೆ. ಹಾಗಾಗಿ ಅವರಿಗೆ ಅಗತ್ಯ ಬೆಂಬಲ ನೀಡಲು, ಜನಜಾಗೃತಿ ಮೂಡಿಸಲು ಋತುತಾರೆ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದೀವಿ. ಮುಂದಿನ 6 ತಿಂಗಳ ಅವಧಿಯಲ್ಲಿ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನು ಮಾಡ್ತಾರೆ. ಋತುಬಂಧದ ಪೂರ್ವದಲ್ಲಿ, ಋತುಬಂಧದ ನಂತರ ತೆಗೆದುಕೊಳ್ಳಬಹುದಾಗಿರ್ತಕ್ಕಂಥ ಕ್ರಮಗಳ ಬಗ್ಗೆ ಅವರು ತಿಳಿಸಲಿದ್ದಾರೆ. ಜೀವನ ಶೈಲಿ, ಊಟೋಪಚಾರ, ನಿದ್ದೆಯ ಅವಧಿ, ಮಾನಸಿಕ ಸಮಸ್ಯೆ ಇವೆಲ್ಲವುಗಳ ಬಗ್ಗೆ ಅರಿವನ್ನು ಮೂಡಿಸ್ತೀವಿ. ಹಾಗಾಗಿ ನಟಿ ರಮ್ಯಾರವರನ್ನು ಜಾಗೃತಿಯನ್ನು ಮೂಡಿಸಲು ರಾಯಭಾರಿಯನ್ನಾಗಿ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಡಾಕ್ಟರ್ ಜ್ಯೋತ್ಸ್ನಾ ಮಿರ್ಲೆರವರ ಅಧ್ಯಕ್ಷತೆಯಲ್ಲಿ ಇದರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸ್ತ್ರೀ ರೋಗ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಜ್ಯೋತ್ಸ್ನಾ ಮಿರ್ಲೆರವರನ್ನು ಈ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಋತುತಾರೆ ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ಮೆನೋಪಾಸ್ ಪಾಲಿಸಿ ಫ್ರಮ್ ಕರ್ನಾಟಕ. ರಮ್ಯಾರವರು ರಾಯಭಾರಿಗಳು, ಡಾಕ್ಟರ್ ಜ್ಯೋತ್ಸ್ನಾರವರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದರೆ ಕರ್ನಾಟಕದ ಆರೋಗ್ಯ ಇಲಾಖೆ ಈ ಒಂದು ಯೋಜನೆಯನ್ನು ತಂದಿದೆ. UT ಖಾದರ್ ಅವರು ಆರೋಗ್ಯ ಸಚಿವರು ಕೂಡ ಆಗಿದ್ದಾರೆ. ಕ್ವಶನ್ ನಂಬರ್ 10. ಕರ್ನಾಟಕದ ವಿಧಾನ ಪರಿಷತ್ತು, ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿರವರು ಆಗಸ್ಟ್ 7ರಂದು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಿದರು. ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಚೇರ್ಪರ್ಸನ್ ಬಸವರಾಜ ಹೊರಟ್ಟಿ ಸಬ್ಮಿಟೆಡ್ ಇಸ್ ರೆಸಿಗ್ನೇಷನ್ ಫ್ರಮ್ ದ ಪೋಸ್ಟ್. ಸಭಾಪತಿ ಹುದ್ದೆಯಿಂದ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಅವರ ದಾಖಲೆ ಏನಿದೆ, ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ದಾಖಲೆ ಇನ್ನೂ ಮುಂದುವರಿತಾ ಇದೆ, ಗಮನಿಸಿ. ಸೊ ವಿಧಾನಮಂಡಲ ಅಧಿವೇಶನ ನಡೆಯುವಾಗ ಇದೇ 14ರಂದು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವುದಾಗಿ ಘೋಷಣೆ ಮಾಡಿದ್ರು ಬಸವರಾಜ ಹೊರಟ್ಟಿರವರು. ಆದರೆ ಮುಖ್ಯಮಂತ್ರಿಯವರ ನಿರಂತರ ಮನವಿ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಅವರ ಸ್ಥಾನಕ್ಕೆ ಈಗ ಪುಟ್ಟಣ್ಣರವರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಇವತ್ತು ಬೆಳಿಗ್ಗೆ ನ್ಯೂಸಲ್ಲಿ ನೋಡಿದ್ದೀವಿ ನಾವು. ಒಟ್ಟಾರೆಯಾಗಿ ಬಸವರಾಜ ಹೊರಟ್ಟಿರವರು ವಿಧಾನ ಪರಿಷತ್ನ ಸಭಾಪತಿಗಳು ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ನಾವು ಆಗಸ್ಟ್ 2025 ಪಾರ್ಟ್ 9 ಡಿಸ್ಕಷನ್ ಮಾಡಬೇಕಾದ್ರೆ ಕ್ಲಾಸ್ ನಂಬರ್ 895 ಅಲ್ಲಿ
ಬಸವರಾಜ್ ಹೊರಟ್ಟಿರವರು ಮತ್ತೆ ಮೇಲ್ಮನೆಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು. 45 ವರ್ಷ ಪೂರೈಸಿ ಅನನ್ಯ ದಾಖಲೆಯನ್ನು ಬರೆದಿದ್ರು. 45 ಇಯರ್ಸ್ ಇನ್ ವಿಧಾನ ಪರಿಷತ್ತಲ್ಲಿ ಸತತವಾಗಿ 45 ವರ್ಷ ಮೆಂಬರ್ ಆಗಿರೋದಂದ್ರೆ ಸಾಮಾನ್ಯ ಅಲ್ಲ. ಒಂದು ಸಲ MLA ಆದರೂ ಸಾಕಂತ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ 45 ವರ್ಷ. ಎಷ್ಟು ಮುಖ್ಯಮಂತ್ರಿಗಳನ್ನು ನೋಡಿರಬಾರ್ದು, ಎಷ್ಟು ವಿಧಾನ ಪರಿಷತ್ ಸಭಾಪತಿಗಳನ್ನು ನೋಡಿರ್ಬೋದು, ಎಷ್ಟು ಸದಸ್ಯರನ್ನು ನೋಡಿರ್ಬೋದು ಅವರು. ಹಾಗಾಗಿ ಆ ದಾಖಲೆಯನ್ನು ನೋಡಿದ್ದೀವಿ ನಾವು. ಆ ಕ್ಲಾಸ್ ನಂಬರ್ ಹೇಳಿದ್ದೀನಿ, ನೋಡಿ. ಸೊ ಇಷ್ಟು ಇವತ್ತಿನ ಕ್ಲಾಸ್ ನಂಬರ್ 1 to 18 ಆಗಿತ್ತು ಮತ್ತು ಆಗಸ್ಟ್ 2026 ಪಾರ್ಟ್ 1 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿತ್ತು. ಸೊ ಇದರ PDF ಅನ್ನು ಕೊಡ್ತೀನಿ, ಅವಾಗ ಇನ್ನಷ್ಟು ಮಾಹಿತಿಯನ್ನು ನೋಡ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ